ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏಷಾಯ 48:10-11, ऐशाय 40:8 में 10 से 11 वचन, ऐशाय 48 अधिकार 10-11, ऐशाय चैप्टर 48 10-11, ऐशाय ग्रंथ 48:10-11. ನೋಡು ನಿನ್ನನ್ನು ಶೋಧಿಸಿದ್ದೇನೆ. 40:8, ऐशाय 40:8 10 से 11 वचन. ನೋಡು ನಿನ್ನನ್ನು ಶೋಧಿಸಿದ್ದೇನೆ, ಆದರೆ ಬೆಳ್ಳಿಯಷ್ಟು ಶೋಧಿಸಲಿಲ್ಲ. ಸಂಕಟವೆಂಬ ಪುಟಕ್ಕೆ ಹಾಕಿ ನಿನ್ನನ್ನು ಪರೀಕ್ಷಿಸಿದ್ದೇನೆ. ಇದನ್ನು ಮಾಡುವೆನು, ನನ್ನ ಹೆಸರು ಕೆಡಬಾರದಂತೆ ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಳಿಸೆನು. हालेलुया. पढ़ो सिस्टर, वासिमा. परंतु जाति के समान नहीं। मैंने जोर से पढ़ो सिस्टर. मैंने दुख की भट्टी में परख कर तुझे चुन लिया है, अपने निमित्त, हाँ अपने ही नाम के निमित्त मैंने यह किया है। मेरा नाम क्यों अपवित्र ठहरे? अपनी महिमा मैं दूसरे को नहीं देते. हालेलुया. वासिमा. ಇಲ್ಲಮ್ಮ ಅದಿಲ್ಲಮ್ಮ. ಏಷಾಯ 48:10-11 ಓದೋಣ ಸಿಸ್ಟರ್, ತೆಲುಗು ಇಂಗ್ಲಿಷ್. Fire of suffering as for silver is refined in purity. But I have found that you have worthless. What I do is done for my own sake. I will not let my name be dishonored. Hallelujah. Let anyone else share the glory. That should be mine and mine alone. Hallelujah. वासिमा. Hallelujah. ಏನಿವತ್ತು ದೇವರು ನಮ್ಮ ಮಧ್ಯದಲ್ಲಿ ಮಾತಾಡ್ತಾರೆ ಅಂದ್ರೆ ಶೋಧನೆ. ದೇವರು ನಮ್ಮನ್ನ ಶೋಧಿಸ್ತಾನೆ, ದೇವರು ನಮ್ಮನ್ನ ಶೋಧಕನ ಕೈಗೆ ಒಪ್ಪಿಸ್ತಾನೆ. ಶೋಧಕನು ಅಂದ್ರೆ ಸೈತಾನಿಗಿರೋ ಇನ್ನೊಂದು ಹೆಸರು. आज प्रभु हमारा बीच में शोधन का विषय में बात करते, कष्ट का संकट का विषय में, संकट का विषय में बात करते. हम क्यों संकट में पड़ा, संकट को क्यों आया, शोधन करने के लिए सातान को प्रभु हमको अनुमोद क्यों किया, वो हमारा बीच में प्रभु बात करते. దేవుడు మన మధ్యలో సంకటం గురించి, శోధనల గురించి, వేదనల గురించి, దేవుడు ఎందుకు మనల్ని శోధిస్తాడు, శోధన మనకి పర్మనెంటా, శోధన తీరినాక మనకి దేవుని పక్కనిగా ఒక సదుత్రము సమాధానము అనుగ్రహిస్తాడా అనేదే ఈ పొద్దున వాక్యము ఈ రోజు. హల్లెలూయా. కానీ ಈ ವಾಕ್ಯ ಓದಿದ್ರಿ, ನಿಮ್ಮನ್ನ ಸಂಕಟ ಎಂಬ ಪುಟಕ್ಕೆ, ಸಂಕಟము, संकट मतलब बहुत कठिन का जीवित, कठिन का समय हमें तुमको डाला, प्रभु डाला, सातान नहीं डाला. सातान को परमिशन प्रभु देना. क्यों मालूम? तुम प्रभु का बच्चे, तुमको संकट है, तुमको शोधन है, तुमको उपद्रव है, सातान आपको शोधन कर रहे, प्रभु दिया चांस. क्यों? आप प्रभु का बेटा बेटी. ದೇವರು ನಿಮ್ಮನ್ನ ಶೋಧಿಸ್ತಾ ಇದ್ದಾನ. ಸಂಕಟವೆಂಬ ಪುಟ, ಸಂಕಟ ಅಂದ್ರೆ ಸಮಾಧಾನ ಇರಲ್ಲ, ಸಂತೋಷ ಇರಲ್ಲ, ಆರೋಗ್ಯ ಇರಲ್ಲ, ವಿವಾಹ ಇರಲ್ಲ, ಮಕ್ಕಳಿರಲ್ಲ, ಆದಾಯ ಇರಲ್ಲ, ಮನೆ ಕಟ್ಟಕ್ಕಾಗಲ್ಲ, ಸಂತೋಷ ಇಲ್ಲ, ಸಮಾಧಾನ ಇಲ್ಲ ಅಂತ ಜೀವಿತನೇ. ಒಂದು ಸಾರಿ ನಿದ್ರೆ ಬರಲ್ಲ, ಒಂದು ಸಾರಿ ಆರೋಗ್ಯ ಇರಲ್ಲ, ಒಂದೊಂದು ಸಾರಿ ಅನಾರೋಗ್ಯ,
ಸಾಲದ ಜೀವನ, ಸಮಸ್ಯೆಗಳ ಮೇಲೆ ಸಮಸ್ಯೆಗಳು, ಶೋಧನೆಗಳ ಮೇಲೆ ಶೋಧನೆಗಳು, कष्ट मेले कष्ट, कष्ट का ऊपर कष्ट, दुख का ऊपर दुख, अपमान का ऊपर अपमान, निंदना का ऊपर निंदन, पीछे 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 हमको आएगा। क्यों क्यों प्रभु ऐसा अनुमोदन दिया सातान को? ಯಾಕೆ ದೇವರು ಸೈತಾನಿಗೆ ಅನುಮೋದನೆಯನ್ನು ಕೊಟ್ಟ? ಸಂಕಟವೆಂಬ ಪುಟಕ್ಕೆ ಹಾಕಿ ನಿಮ್ಮನ್ನ ಶೋಧಿಸ್ತಾ ಇದ್ದೀನಿ. ಬೆಳ್ಳಿ ಬಂಗಾರನ ಶೋಧಿಸ್ತಾರೆ, ಹಂಗೆ ನಾನು ನಿಮ್ಮನ್ನ ಸಂಕಟವೆಂಬ ಪುಟ, ಸಂಕಷ್ಟವೆಂಬ ಪುಟ, ಶೋಧನೆ ಎಂಬ ಪುಟಕ್ಕೆ ಹಾಕಿ ನಿಮ್ಮನ್ನ ಶೋಧಿಸ್ತೀನಿ. ಬೇಜಾರಾಗಬೇಡ, ಬೇಜಾರಾಗಬೇಡ. ನಿಮ್ಮಲ್ಲಿ ಎಷ್ಟು ಮಂದಿ ಶೋಧನೆಯಲ್ಲಿ ಇದ್ದೀರಾ? तुम्हारा कितने आदमी संकट में है? देखो एक बार ऐसे सोचो. ಹಂಗೆ ಒಂದ್ಸಾರಿ ನೋಡ್ಕೊಳ್ಳಿ, ನಿಮ್ಮಲ್ಲಿ ಎಷ್ಟು ಮಂದಿ ಇಲ್ಲ ఎంత మంది కష్టముల బాధల ఇబ్బందుల ఇరుకుల్లో ఉన్నారో. ఆమేన్. ప్రభు చెప్తున్నారు, ప్రభు సెలవిస్తున్నారు. ఆమేన్. ದೇವರು ಮಾತಾಡ್ತಾ ಇದ್ದಾರೆ, ದೇವರು ಹೇಳ್ತಾ ಇದ್ದಾರೆ, ನಿಮ್ಮನ್ನ ಸಂಕಟ ಎಂಬ ಪುಟಕ್ಕೆ ಹಾಕಿದ್ದೀನಿ. ನನ್ನ ಗೌರವ ಹೋಗ್ಬಾರ್ದಂತ, ನೀವು ತಪ್ಪಿ ಹೋಗ್ಬಾರ್ದಂತ, ನೀವು ನನ್ನಲ್ಲೇ ಇರ್ಬೇಕಂತ, ನೀವು ನನ್ನ ಮಗನಾಗಿರ್ಬೇಕಂತ, ನೀನು ನನ್ನ ಮಗಳಾಗಿರ್ಬೇಕಂತ. ನೀನು ಶೋಧನೆ ಬಂದಾಗ ಕಲಿತೀಯ. ಶೋಧನೆ ಯಾಕೆ ಬರ್ತದೆ ಗೊತ್ತಾ? ಶೋಧನೆ ಕ್ಯೂ ಆರೆ ಮಾಲೂಮೆ? ಶೋಧನೆ ఎందుకు వస్తుంది తెలుసా? ಶೋಧನೆ ಏನಾದ್ರು ಬರೋದು ತೆರಿಮಾ? ಹಲ್ಲೆಲೂಯಾ. ಓದಿ ಜೇಮ್ಸ್ ಚಾಪ್ಟರ್ 1:2-4. యాకోబ గ్రంథము 1వ అధ్యాయం 2-4, యాకోబ 1:2-4, యాకోబ్ 1వ అధికారం 2-4, యాకోబ గ్రంథం 1ನೇ ಅಧ್ಯಾಯ 2-4, యాకోబ్ 1 अध्याय 2-4 वचन, नया नियम याकोब 1 अध्याय 2-4 वचन. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳು, ನೋಡಿ ನೋಡಿ ಪದ ನೋಡಿ ಚೆನ್ನಾಗಿ, ಏನಪ್ಪ ಒಂದಾದ್ರೆ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಆದ್ಮೇಲೆ ಒಂದು ಪ್ರಾಬ್ಲಮ್, ಒಂದು ಸಾಲ್ವ್ ಆದ್ರೆ ಇನ್ನೊಂದು ಸಮಸ್ಯೆ ಮೇಲೆ ಸಮಸ್ಯೆ, ಕಷ್ಟದ ಮೇಲೆ ಕಷ್ಟ, ಗಾಯದ ಮೇಲೆ ಗಾಯ, ಏಟು ಮೇಲೆ ಏಟು, ವ್ಯಾಧಿ ಮೇಲೆ ವ್ಯಾಧಿ, ರೋಗದ ಮೇಲೆ ರೋಗ. ಏನಪ್ಪಾ ಇದು? ಯಾಕೆ ಈ ತರ? ಏನಕ್ಕೆ ಈ ತರ? ಎಷ್ಟೋ ಸಾರಿ ನೀನು ಅನ್ಕೊಂಡಿರ್ತೀಯ, ನಿದ್ರೆ ಬಂದಿರಲ್ಲ ಎಷ್ಟೋ ಸಾರಿ. ಜನ ಹತ್ರ ದೇವರು ಮಾತಾಡ್ತಾ ಇದ್ದಾರೆ, ಮಾತಾಡ್ತಾ ಇರೋರೆಲ್ಲ ಒಂದು ಹಲ್ಲೆಲೂಯಾ ಹೇಳಿ. ಹಲ್ಲೆಲೂಯಾ. ಒಂದು ಪ್ರಾಬ್ಲಮ್ ತಿಂದ್ರೆ ಇನ್ನೊಂದು ಪ್ರಾಬ್ಲಮ್, ಒಂದು ಕಷ್ಟ ತಿಂದ್ರೆ ಇನ್ನೊಂದು ಕಷ್ಟ, ಆಮೇಲೆ ಒಂದೊಂದ್ಸಾರಿ ಕಷ್ಟದ ಮೇಲೆ ಕಷ್ಟ, ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್, ಸಮಸ್ಯೆ ಮೇಲೆ ಸಮಸ್ಯೆ, ಶೋಧನೆ ಮೇಲೆ ಶೋಧನೆ, ಉಪದ್ರವ ಮೇಲೆ ಉಪದ್ರವ, ಸಂಕಟದ ಮೇಲೆ ಸಂಕಟ, ಅವಮಾನದ ಮೇಲೆ ಅವಮಾನ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ನಾನು ನಿಮ್ಮ ನಂಬಿಕೆಗೆ ಶೋಧನೆ ಮಾಡ್ತೀನಿ. ದೇವರು ನಮ್ಮ ನಂಬಿಕೆಗೆ ಶೋಧನೆ ತರ್ತಾರೆ. ದೇವರೇ ನಮ್ಮನ್ನ ಶೋಧಿಸ್ತಾರೆ, ದೇವರೇ ನಮ್ಮನ್ನ ಶೋಧಿಸ್ತಾರೆ. ಯಾಕೆ ಶೋಧಿಸ್ತಾರಂದ್ರೆ, ನಾನು ನಂಬಿಕೆಯಲ್ಲಿ ನಿಂತಿದ್ದೀನಾ ಇಲ್ವಾ, ನಂಬಿಕೆಯಲ್ಲಿ ಬಿದ್ದೋಗ್ತೀನ ಶೋಧನೆಯಲ್ಲಿ, ಹಂಗೆ ನಿನ್ ನಂಬಿಕೆ ಜಾಸ್ತಿ ಆಗ್ತೈತೆ ಅಂತ ದೇವರು ನಿನ್ನನ್ನ ಶೋಧಿಸ್ತಾನೆ. ಹೆಚ್ಚಿನ ಅನುಭವ ಆಗಿದೆ. ದೇವರು ನನ್ನನ್ನ ಶೋಧಿಸಿ, ನೀವು ಮಾಮೂಲಿಯಾಗಿ ತಗೊಂತೀರಾ, ನಿದ್ರೆ ಬರ್ದೇ ಇರೋದು, ಊಟ ಮಾಡಕ್ ಆಗದೆ ಇರೋದು, ಒಂದ್ಸಾರಿ ಕೆಲಸ ಮಾಡಕ್ ಆಗಲ್ಲ, ಒಂದ್ಸಾರಿ ಸಮಸ್ಯೆ, ಆಕ್ಸಿಡೆಂಟು, ಉದ್ಯೋಗ ಇರಲ್ಲ, ವಿವಾಹ ಆಗಲ್ಲ, ಎಷ್ಟೋ ತಡೆ, ಮಕ್ಕಳಾಗಲ್ಲ, ಮದುವೆ ಆಗಿದ್ರೆ ಕೂಡ ತಡೆ, ಶೋಧನೆ ಶೋಧನೆ, ನಂಬಿಕೆಗೆ ಶೋಧನೆ. ನೀವು ಬೈಬಲ್ ಅಲ್ಲಿ ಎಷ್ಟು ತಿಳ್ಕೊಂಡಿದ್ದೀರೋ ಅದ್ರ ಮೇಲೆ ದೇವರು ಶೋಧಿಸ್ತಾನೆ. ನೀವು ತಿಳ್ಕೊಂಡಷ್ಟು ಶೋಧನೆ ಬರ್ತಾನೆ ಇರ್ತದೆ. ಶೋಧನೆಯನ್ನ ಜಯಿಸ್ಬೇಕು. ಎಲ್ಲಾರು ಹೇಳಿ, ಶೋಧನೆಯನ್ನ ಜಯಿಸ್ಬೇಕಂತ ಹೇಳಿ. ಶೋಧನೆಯನ್ನ ಏನ್ ಮಾಡ್ಬೇಕು? ಜಯಿಸ್ಬೇಕು. ಶೋಧನೆ ತೆಗೆದಾಕಪ್ಪ ಅಂತ ಪ್ರಾರ್ಥನೆ ಮಾಡಬೇಡ, ಶೋಧನೆನ ನಾನು ಜಯಿಸ್ಬೇಕು. ಪ್ರಭು ಬೋಲೋ, ಪ್ರಭು मैं इस संकट को जीतना, इस संकट को मेरा से निकाल मत बोलो, निकालो मत बोलो, क्या बोलना? प्रभु इस संकट से मेरे को मैं जीतना, मेरे को विक्ट्री दे दो. ವಾಕ್ಯ ಹೇಳ್ತಾ ಇದೆ, ವಚನ ಹೇಳ್ತಾ ಇದೆ, ನಿಮ್ಮ ನಂಬಿಕೆಗೆ
ಪರಿಶೋಧನೆ ಆಗುತ್ತೆ. ನೀವು ನಂಬಿಕೆಯಲ್ಲಿ ಇದ್ದೀರಾ, ನಂಬಿಕೆಯಲ್ಲಿ ಬಿದ್ದೋಗ್ತೀರಾ. ದೇವರೇ ಒಂದೊಂದು ಸಾರಿ ನೀನು ಹೊಸದಾಗಿ ದೇವರಲ್ಲಿ ಬಂದಾಗ, ಹೊಸದಾಗಿ ದೇವರಲ್ಲಿ ಬರ್ತೀಯಲ್ಲ, ಶೋಧನೆ ಬರುತ್ತೆ, ಸಂಕಟದಲ್ಲಿ ಬರುತ್ತೆ. ಯೇಸು ಕ್ರಿಸ್ತನೇ ಶೋಧಕನು, ಸೈತಾನ ಬಿಟ್ಟಿಲ್ಲ. ನಮ್ಮನ್ನ ಬಿಡ್ತಾನ, ನಮ್ಮನ್ನು ಕೂಡ ಶೋಧಿಸ್ತಾನೆ. ಯೇಸು ಕ್ರಿಸ್ತನ್ ಏನ್ ಮಾಡ್ದ? ವಾಕ್ಯಗಳಿಂದ ಅವನನ್ನ ಜಯಿಸ್ತಾ, ನೀವು ಕೂಡ ನಂಬಿಕೆಯಿಂದ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ सैतानना जಯಿಸಬೇಕು. सातान को वचन से प्रार्थना में विश्वास से इसको जीतना, नहीं टूट जाना, नहीं रोक के नहीं बैठना है। मामूली है सब कुछ, सभी लोग को आते, मेरा को नहीं। तुम अलग, दूसरा आदमी अलग, अन्य आदमी अलग, तुम अलग, अन्य जनರು ಬೇರೆ, ನೀವು ಬೇರೆ. ಏನ್ ಸಂಕಟ ಬಂದಿದೆ, ಏನ್ ಶೋಧನೆ ಬಂದಿದೆ, ಏನ್ ಉಪದ್ರವ ಬಂದಿದೆ, ಇದು ನನಗೆ ಶೋಧನೆ. ನಾನು ಪ್ರೇಯರಲ್ಲಿದ್ದು ನಾನು ಉಪವಾಸ ಮಾಡಿ ಈ ಕಷ್ಟವನ್ನ ಜಯಿಸಬೇಕು. मैं उपवास करके प्रार्थना करके इस कष्ट को मैं जीतना. हालेलुया, हालेलुया, ಪ್ರೈಸ್ ದಿ ಲಾರ್ಡ್. ಸೋತೋಗ್ಬಾರ್ದು, ಎಲ್ಲರೂ ಹೇಳಿ ಸೋತೋಗ್ಬಾರ್ದು ಅಂತ ಹೇಳಿ. ನಾನು ಇನ್ಮೇಲೆ, ಎಲ್ಲರೂ ಹೇಳಿ, ನಾನು ಇನ್ಮೇಲೆ ಕಷ್ಟದಲ್ಲಿ ಸೋತೋಗೋದಿಲ್ಲ, ಶೋಧನೆಯಲ್ಲಿ ಸೋತೋಗೋದಿಲ್ಲ, ರೋಗ ಬಂದಾಗ ಸೋತೋಗೋದಿಲ್ಲ, ಶೋಧನೆ ಬಂದಾಗ ಸೋತೋಗೋದಿಲ್ಲ, ಉಪದ್ರವಗಳು ಬಂದಾಗ ಸೋತೋಗೋದಿಲ್ಲ. ಏನೇ ಪ್ರಾಬ್ಲಮ್ ಬರಲಿ, ಎಂತ ಸಂಕಟನೆ ಬರಲಿ, ದೇವರಿಗಾಗಿ, ಕುಟುಂಬಕ್ಕಾಗಿ, ನಮ್ಮ ದೇವರ ರಾಜ್ಯಕ್ಕಾಗಿ ನಿಲ್ತೀನಿ. ಯಾವ ಕಷ್ಟಕ್ಕೂ ಸೋತೋಗ್ದಿರಾ, ಯಾವ ಪಾಪಕ್ಕೂ ಸೋತೋಗ್ದಿರಾ. ನಿಮ್ಮ ಸನ್ನಿಧಿಯಲ್ಲಿ ಕಷ್ಟಗಳನ್ನು ಜಯಿಸುವ ಶಕ್ತಿಯನ್ನ, ನಂಬಿಕೆಯನ್ನ, ಪ್ರಾರ್ಥನೆಯನ್ನ ನನಗೆ ಕೊಡು ರಾಜ. ಆಮೆನ್, ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಏನಂತ ಹೇಳ್ತಾ ಇದೆ ವಾಕ್ಯ? ಪ್ರತಿಯೊಬ್ಬರು ಗಮನಿಸಿ. ನಾನಾ ವಿಧವಾದ ಕಷ್ಟಗಳು. नाना विध ಅಂದ್ರೆ ಏನು? बहुत विषय में कष्ट में गिरा. एक नहीं, दो नहीं, तीन नहीं, चार नहीं, पांच नहीं, छह नहीं, सात नहीं, आठ नहीं, नौ नहीं, बहुत कष्ट में गिरा. इसमें देखो प्रॉब्लम, उसमें देखो प्रॉब्लम, इसमें देखो प्रॉब्लम, वो विषय में प्रॉब्लम, ये विषय में प्रॉब्लम, घर में प्रॉब्लम, बाहर में प्रॉब्लम, काम पे प्रॉब्लम, चर्च में प्रॉब्लम, सब कुछ जगह में प्रॉब्लम 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 प्रॉब्लम. वचन बोल रहे नाना कष्ट में, बहुत कष्ट में, नाना कष्ट में. ಇದರಲ್ಲಿ ಕಷ್ಟ, ಅದರಲ್ಲಿ ಕಷ್ಟ, ಇದನ್ನೆನಿಸಿದ್ರೆ ಬೇಜಾರು, ಅದನ್ನೆನಿಸಿದ್ರೆ ಬೇಜಾರು. ಒಂದು ಸಾರಿ ಬೇಗ ಮೇಲಾಗೋದೇ ಇಲ್ಲ ಕಾಯಿಲೆ, ಬೇಗ ತೀರೋದೇ ಇಲ್ಲ ಕಷ್ಟ, ಬೇಗ ತೀರೋದೇ ಇಲ್ಲ ಸಮಸ್ಯೆ, ಬೇಗ ತೀರೋದೇ ಇಲ್ಲ ಕಣ್ಣೀರು, ಬೇಗ ತೀರೋದೇ ಇಲ್ಲ ಬಲಹೀನತೆ, ವೀಕ್ನೆಸ್. ಆಮೆನ್, ಹಲ್ಲೆಲೂಯಾ. ಚೆನ್ನಾಗಿ ಕೇಳಿ. ಶೋಧನೆಯಲ್ಲಿ 3 ಭಾಗ ಇದೆ. ಒಂದು ಶಾರೀರಿಕವಾಗಿ ಶೋಧನೆ ಬರ್ತದೆ, ಎರಡು ಆತ್ಮಿಕವಾಗಿ ಶೋಧನೆ ಬರ್ತದೆ. ಶಾರೀರಿಕವಾಗಿ ಶೋಧನೆ ಬಂದಾಗ ದೇವರು ಸಹಾಯ ಮಾಡ್ತಾನೆ, ಆತ್ಮಿಕವಾಗಿ ಶೋಧನೆ ಬಂದಾಗ ದೇವರು ಸಹಾಯ ಮಾಡ್ತಾನೆ. ಅದು ಬಿಟ್ಟು ಸೈತಾನ ನಿನ್ನನ್ನು ಶೋಧಿಸ್ತಾನೆ, ಅದರಲ್ಲಿ ಕೂಡ ದೇವರು ನಿನಗೆ ಸಹಾಯ ಮಾಡ್ತಾನೆ. ಹಲ್ಲೆಲೂಯಾ ಹೇಳಿ, ಪ್ರೈಸ್ ದಿ ಲಾರ್ಡ್. ಯಾರು ಸೋತೋಗಬಾರದು. ಕಷ್ಟಗಳಲ್ಲಿ, ಶೋಧನೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ಸಮಸ್ಯೆಗಳಲ್ಲಿ, ಶೋಧನೆಯಲ್ಲಿ, ಪ್ರಾಬ್ಲಮ್ಸ್ ನೀವೆಲ್ಲ ಸಾಮಾನ್ಯ ಪ್ರಾಬ್ಲಮ್ ಅಂದ್ಬಿಡ್ತೀರಾ. ಹಾಗೆ ತಾನೆ ಅನ್ನೋದು, ಎಲ್ಲರೂ ಹಾಗೆ ತಾನೆ ಅನ್ನೋದಮ್ಮ. ಕೇಳಿ, ನನ್ನ ಕಡೆ ಗಮನ ಕೊಡಿ, ಇಲ್ಲಿ ಮಾತಾಡೋ ಕಡೆ. ಸಾಮಾನ್ಯ ಏನಂತೀರಿ? ಪ್ರಾಬ್ಲಮ್. ಅದೇ ತಾನೆ ಅನ್ನೋದು. ಇಲ್ಲಿ ಏನಂತ? ನಾನಾ ಕಷ್ಟಗಳು. ಏನು, ಯಾಕೆ ನನ್ನ ಲೈಫಲ್ಲಿ ನಡೀತಾ ಇದೆ? ಯಾಕೆ ನಿಮ್ಗೆ ಯಾರಿಗೂ ಕಷ್ಟ ಬಂದಿಲ್ವಾ? ಶೋಧನೆನೇ ಬಂದಿಲ್ಲ? ನೀವು ದೇವ್ರ ಮಕ್ಕಳಲ್ಲ. ನನಗೇನ್ ಪ್ರಾಬ್ಲಮ್ ಇಲ್ಲ, ನನಗೇನ್ ಕಷ್ಟ ಇಲ್ಲ, ನನಗೇನ್ ಸಮಸ್ಯೆ ಇಲ್ಲ, ನನಗೆ ಯಾವ ಹೋರಾಟ ಇಲ್ಲ. ಕುछ भी मेरा प्रॉब्लम नहीं, कुछ भी मेरे को समस्या नहीं, कुछ भी मेरे को संकष्ट नहीं,
बोलते आप प्रभु का बच्चे नहीं. ದೇವ್ರ ಮಕ್ಕಳಂದ್ರೆ ಶೋಧನೆ ಬರಲೇಬೇಕು. ಶೋಧನೆ ಬಂದ್ರೆ ದೇವ್ರ ಮಕ್ಕಳು. ಕಷ್ಟ ಬರಲೇಬೇಕು ದೇವ್ರ ಮಕ್ಕಳು. ಚೆನ್ನಾಗಿ ಕೇಳಿ, ಚೆನ್ನಾಗಿ ಕೇಳಿ. ಯಾಕೆ ನನಗೆ ಕಷ್ಟ, ಯಾಕೆ ನನಗೆ ಉಪದ್ರವ, ಯಾಕೆ ನನಗೆ ಅವಮಾನ, ಯಾಕೆ ನನಗೆ ಪ್ರಾಬ್ಲಮ್? ನಿನಗೆ ಬರೋದು. ಅವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ, ಅವ್ರಿಗೆ ಯಾವ ಪ್ರಾಬ್ಲಮ್ ಇಲ್ಲ. हमें वो दूसरा आदमी को कुछ प्रॉब्लम नहीं, कितने आराम से, कोई ट्रबल नहीं इसका, कोई प्रॉब्लम नहीं. ನನಗೆ ಯಾಕೆ ಈ ತರ? ಎಷ್ಟು ಜನಕ್ಕೆ ಅನಿಸಿದೆ ಆ ತರ? ಅನಿಸಿ ಇಲ್ವಾ? ಆ ಅನುಭವನೇ ಇಲ್ವಾ ನಿಮ್ಗೆ? ನೀವು ದೇವ್ರ ಮಕ್ಕಳಲ್ಲ. ದೇವ್ರ ಮಕ್ಕಳಂದ್ರೆ ಶೋಧನೆ ಬರಲೇಬೇಕು. ಏನ್ ಶೋಧನೆ ಬಂದಿಲ್ಲ ಅಂದ್ಮೇಲೆ ನಿಜವಾಗ್ಲೂ ದೇವ್ರ ಮಕ್ಕಳಲ್ಲ. ನಿಮ್ಗೆ ಅದ್ರ ಬಗ್ಗೆ ನಂಬಿಕೆನೇ ಇಲ್ಲ, ನೀವೇನು ಬೆಳೆಯಲ್ಲ. ದೇವರಿಂದ ಯಾವುದೇ ಹೊಸದು ಏನನ್ನ ವಿಶೇಷ ಸ್ಪೆಷಲ್ ದೇವ್ರ ಬ್ಲೆಸ್ಸಿಂಗ್ ನಿಮಗೆ ಸಿಗಲ್ಲ. ಚೆನ್ನಾಗಿ ಕೇಳು, ಗಮನ ಕೊಟ್ಟು ಕೇಳು, ಮನಸ್ಸು ಕೊಟ್ಟು ಕೇಳು. ವಾಕ್ಯನ ಖಂಡ ಮಾಡಬೇಡ, ವಾಕ್ಯನ ಬೇಡ ಅನ್ಬೇಡ. ವಾಕ್ಯನ ಕೇಳುವಾಗ ಗಮನ ಕೊಟ್ಟು ಎಲ್ಲಿ ಮನಸ್ಸು ಹೋಗ್ತೀರಾ ವಾಕ್ಯನೇ, ವಾಕ್ಯದಲ್ಲಿ ನೀವು ಬೇಯೂರ್ಬೇಕು. वचन का अंदर तुम डीप अंदर चला जाना. प्रेज़ द लॉर्ड, प्रेज़ द लॉर्ड, हालेलुया. ಚೆನ್ನಾಗಿ ಕೇಳಿ. ಎಲ್ಲರಿಗೂ ಶೋಧನೆ ಬರ್ತದೆ. ಶೋಧನೆ, ಕಷ್ಟ, ಪ್ರಾಬ್ಲಮ್ ಒಂದೊಂದಾದ್ಮೇಲೆ ಬರ್ತಾ ಇರ್ತದೆ. ದೇವರು ಸಹಾಯ ಮಾಡ್ತಾರೆ. ದೇವರು ಎಲ್ಲಾ ಕಷ್ಟಗಳನ್ನು ಜಯಿಸಿದ್ದಾನೆ. ಜೀಸಸ್ ಎಷ್ಟು ಕಷ್ಟಗಳು ಅವನಿಗೆ, यीशु मसीह को कितने तकलीफ आया, कितने कष्ट आया, कितने प्रॉब्लम्स आया. नहीं टूट गए, नहीं डरा, ಭಯಪಟ್ಟಿಲ್ಲ. ಒಂದೊಂದು ಕಷ್ಟವನ್ನ ಏಕೆ ಕಷ್ಟಕ್ಕೂ ಜಯಿಸ್ತ, ಏಕೆ ಕಷ್ಟಕ್ಕೂ ಜೀತ, ಅಂಬಿ ಜೀತನ. ಆಮೆನ್, ಹಲ್ಲೆಲೂಯಾ. ನಾವು ಬೈಬಲ್ ಎಲ್ಲ ಓದುವಾಗ ಯೇಸುವಿಗೆ ಕಷ್ಟಗಳು ಬಂತು, ದಾವೀದನಿಗೆ ಕಷ್ಟಗಳು ಬಂತು, ಅಬ್ರಹಾಮನಿಗೆ ಕಷ್ಟಗಳು ಬಂತು, ಯಾಕೋಬನಿಗೆ ಕಷ್ಟಗಳು ಬಂತು, ಮೋಶೆಗೆ ಕಷ್ಟಗಳು ಬಂತು, ಯೋಬನಿಗೆ ಕಷ್ಟಗಳು ಬಂತು, ಮರಿಯಳಿಗೆ ಕಷ್ಟಗಳು ಬಂತು, ಹಿಜ್ಕೀಯನಿಗೆ ಶೋಧನೆ ಬಂತು, ಪೌಲನಿಗೆ ಶೋಧನೆ ಬಂತು, ಪೇತ್ರ 11 ಮಂದಿ ಅಪೊಸ್ತಲರಿಗೆ ಶೋಧನೆ ಬಂತು, ಪ್ರವಾದಿಗಳಿಗೆ ಶೋಧನೆ ಬಂತು. ನಮ್ಮ ಪೂರ್ವ ಭಕ್ತರು, ಪೂರ್ವ ಹಿರಿಯರು, ಪ್ರವಾದಿಗಳು ಅನೇಕ ಕಷ್ಟಗಳನ್ನ ದಾಟಿ ಹೋದ್ರು. ಅವರು ಏನ್ ಮಾಡಿದ್ರು? ಅವರೆಲ್ಲರೂ ಅನೇಕ ಕಷ್ಟಗಳು, ಅನೇಕ ಕಷ್ಟಗಳ ಮೇಲೆ ಕಷ್ಟಗಳು, ರೋಗಗಳ ಮೇಲೆ ರೋಗ, ಆಸ್ಪತ್ರೆ ಜೀವಿತ, ಒಂದೇ ಸಮಸ್ಯೆ, ಮದುವೆ ಆಗ್ತಾ ಇಲ್ಲ, ಮನೆ ಕಟ್ಟಕ್ ಆಗ್ತಾ ಇಲ್ಲ, ಒಂದು ವಿವಾಹ ಕಾರ್ಯ ನೆರವೇರ್ತಾ ಇಲ್ಲ, ಏನೆಲ್ಲ ಒಂದಲ್ಲ ಒಂದು ಸಂಕಟ, ಶ್ರಮ. ಅಲ್ಲಿ ಫಸ್ಟ್ನೇ ವಾಕ್ಯ ಕೇಳಿದ್ರಿ, ಸಂಕಟವೆಂಬ ಪುಟಕ್ಕೆ ಹಾಕಿ ನಿಮ್ಮನ್ನ ಶೋಧಿಸ್ತಾ ಇದ್ರು. संकट का पुट एक कभी कभी मन का अंदर एक दर्द, मन का अंदर एक दर्द है, किसी का पास नहीं बोल सकता तुम्हारा प्रॉब्लम, कोई सुनने वाला नहीं रहेगा. कभी कभी ಒಂದು ಸಾರಿ ನಿನ್ನ ಕಷ್ಟ ಕೇಳೋರೇ ಇರೋದಿಲ್ಲ, ಹೇಳ್ಕೊಳ್ಳೋದು ಕೂಡ ಆಗಲ್ಲ. ಅಂತ ಒಂದು ಬಾಧೆ ಒಳಗಡೆ, ಅಂತ ಒಂದು ವೇದನೆ ಒಳಗಡೆ ಒಂದು ಸಾರಿ ಒಬ್ಬನೇ ಅಳ್ತಾ ಇರ್ತೀಯ. ಆಗಿದೆಯಾ? ಹಲ್ಲೆಲೂಯಾ, ಆಮೆನ್. ದೇವರು ನಿನ್ನ ಹತ್ರ ಮಾತಾಡ್ತಾ ಇದ್ದಾರೆ. ನಿನ್ನ ಕಷ್ಟ, ನಿನ್ನ ದುಃಖ, ನಿನ್ನ ವೇದನೆ, ನಿನ್ನ ಕಣ್ಣೀರು ನಾನು ನೋಡಿದ್ದೀನಿ, ನನಗೆ ಗೊತ್ತು. ಐನೋ ಯಾರು ಇಲ್ವೇ, ಯಾರಿಗೆ ಎಲ್ಲಾರು ಕೈ ಬಿಟ್ಟಿದ್ದಾರೆ, ದೇವರು ಕೈ ಬಿಡಲ್ಲ. सभी लोग हाथ छोड़ा, प्रभु हाथ नहीं छोड़ते. आमेन, हालेलुया. प्रभु हाथ नहीं छोड़ते, ದೇವರು ಕೈ ಬಿಡೋದಿಲ್ಲ. ಸಾರಿ ಸ್ಟ್ರಗಲಿಂಗ್ ಇರ್ತೈತೆ ಇವರಿಗೆ. ನೀನು ನೋಡೋರು ಒಂಥರ ಅವ್ರಿಗೆ ಗೇಲಿ ತರ ಇರ್ತೀಯ. ನೀನು ಹೆಂಗಿರ್ತೀಯ ಅವ್ರಿಗೆ? ಗೇಲಿ ಮಾಡ್ತಾರೆ. ಗೇಲಿ ಮತ್ಲಬ್ ಕಂಡಮ್.
खत्म करते आपको देख के कभी कभी, क्यों इसको कभी भी प्रॉब्लम, कभी भी देखो प्रॉब्लम, कभी भी देखो इसको प्रॉब्लम, कभी भी नहीं रहेगा, एक टाइम रहेगा बस। हालेलुया। संकट युग पुटके हाथों ಏನಾಗುತ್ತೆ, सोना चांद को आग में डालते क्या होता, सोना चांद को दर्द होता। ಚಿನ್ನ ಬೆಳ್ಳಿಯನ್ನ ಬೆಂಕಿಗೆ ಹಾಕ್ತಾರೆ, ಏನಾಗುತ್ತೆ ಬೆಳ್ಳಿ ಬೆಂಕಿಗೆ, ಬೆಳ್ಳಿ ಬಂಗಾರ ಏನಾಗುತ್ತೆ, ನೋವಾಗಲ್ವಾ, ಉರಿ ಆಗಲ್ವಾ, ವೇದನೆ ಆಗಲ್ವಾ? ಆ ವೇಸ್ಟ್ ಎಲ್ಲ ತೆಗೆದಾಗ ಎಂತ ಒಂದು ಬಂಗಾರ ಆಗುತ್ತೆ ನೋಡಿ, ಮೆರುಗಿರ್ತೈತೆ, शाइनिंग इರ್ತೈತೆ। सोना चांद आग में डाल के निकालने के बाद में इसमें ज्वेलरीज, बैंगल, रिंग कुछ करने तो कितने शाइनिंग रहेगा। वाले ಉಂಗುರ, ಬ್ಯಾಸ್ಲೆಟ್, ಚೈನ್ ಮಾಡಿದಾಗ ಅದರಲ್ಲಿ ಎಂತ ಒಂದು ಸೌಂದರ್ಯವಾಗಿ ಮಿಡಿ ಮಿಡಿ ಅಂತ ಇರ್ತೈತೆ। ಅದಕ್ಕಿಂತ ಮುಂಚೆ ಬಂಗಾರಕ್ಕೆ ಬಲೇ ನೋವು, ಬಲೇ ಕಷ್ಟ, ಬಲೇ ಅವಮಾನ, ಬಲೇ ದುಃಖ, ವೇಸ್ಟೇಜ್ ತೆಗೆಯುವಾಗ, ಕಾಯಿಸುವಾಗ, ಪುಟಕ್ಕೆ ಹಾಕುವಾಗ ಸಂಕಟವೆಂಬ ಪುಟ, ಕಷ್ಟವೆಂಬ ಪುಟ, ಅವಮಾನವೆಂಬ ಪುಟ, ರೋಗವೆಂಬ ಪುಟ, ವ್ಯಾಧಿ ಎಂಬ ಪುಟ, ತೀರದ ಬಾಧೆಗಳು, ತೀರದ ಕಷ್ಟಗಳು, ತೀರದ ಕಣ್ಣೀರು, ತೀರದ ದುಃಖ, ತೂರದ ವೇದನೆ. ನಮಗೆ ಉದಾಹರಣೆ ಯೋಬನಿಗೆ ಎಷ್ಟು ಕಷ್ಟಗಳು, ಒಂದ್ ಕಡೆ 10 ಮಕ್ಕಳು ಸತ್ತೋಗಿದ್ದಾರೆ, युग को 10 बच्चे मर गए, घर चला गया, पैलेस, तीसरा वाला इसको हेल्थ चला गया, ನಾಲ್ಕನೇದು ಅವ್ರ ಸ್ನೇಹಿತರು, ಎಷ್ಟು ಪ್ರಾಬ್ಲಮ್ ಅವನಿಗೆ, ಹೆಲ್ತ್ ಇಲ್ಲ, ಆರೋಗ್ಯ ಇಲ್ಲ, ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್, ಆರೋಗ್ಯನೇ ಅವನಿಗೆ ಪೂರ್ತಿ ಇಲ್ಲೇ ಇಲ್ಲ। ಹೇಳ್ತಾ ಇದ್ದೀರಾ ವಾಕ್ಯ? ಯೋಬನಿಗೆ ಎಷ್ಟು ಕಷ್ಟಗಳಿರುತ್ತೆ ಹೇಳಿದ್ರಲ್ಲ, 10 ಮಕ್ಕಳು ಒಂದೇ ದಿನ ಸತ್ತೋದ್ರು, ಮನೆ ಬಿದ್ದೋಯ್ತು, ಆಸ್ತಿ ಎಲ್ಲ ಹೋಯ್ತು, ಆಸ್ತಿ ಎಲ್ಲ युग का विषय में बात कर रहे, ಆಸ್ತಿ ಎಲ್ಲ ಹೋಯ್ತು, ಹೆಂಡತಿ ಬೈದ್ರು, ಸ್ನೇಹಿತರು ಬೈದ್ರು, ಬಂಧುಗಳೆಲ್ಲ ಬಿಟ್ರು, ದೇವರು ಒಬ್ಬನು ಮಾತ್ರ ಇದ್ದಾನೆ, ದೇವರು ಒಬ್ಬನು ಮಾತ್ರ ಇದ್ದಾನೆ ಯೋಬನ ಹತ್ರ। 1 ರೂಪಾಯಿ ಕೂಡ ಕಾಸಿಲ್ಲ, 1 ರೂಪಾಯಿ ಕೂಡ ಕಾಸಿಲ್ಲ ಯೋಬನ ಹತ್ರ, ಆರೋಗ್ಯ ಕೂಡ ಇಲ್ಲ, ಆರೋಗ್ಯ ಇಲ್ಲಿಂದ ಹಿಡಿದು ಕಾಲವರೆಗೂ ರೋಗಗಳು, ಅದೆಷ್ಟು ರೋಗಗಳು ಗೊತ್ತಿಲ್ಲ। ಏಸೋಪನ ಎತ್ತಿ ಬಾವಿಯಲ್ಲಿ ಹಾಕಿದ್ರು, ಬಾವಿಯಿಂದ ತೆಗೆದು ಕಾಸಿಗೆ ಮಾರಿದ್ರು, ಅಲ್ಲಿಂದ ಬಂದ್ ತಂದೆ ತಾಯಿ ಗೊತ್ತಿದ್ದೀರ, ಕಾಸಿಗೆ ಮಾರಿಬಿಟ್ರು, ಸ್ವಂತ ಅಣ್ಣಂದಿರು, ಅಲ್ಲಿಂದ ಎತ್ತಿ ಜೈಲಲ್ಲಿ ಹಾಕಿದ್ರು। ಹೀಗೆ 13 ವರ್ಷ ಶೋಧನೆಯಲ್ಲಿ ಕಳೆದ ಏಸೋಪ, ಯೋಬ ಎಷ್ಟು ತಿಂಗಳು ಎಷ್ಟು ವರ್ಷ ಕಳೆದ್ನೋ ಗೊತ್ತಿಲ್ಲ, ಯೋಬನ ಕಷ್ಟದಿಂದ ದೇವರು ಹೊರಗಡೆ ತಂದ, ನಿನ್ನನ್ನು ಕೂಡ ತರ್ತಾನೆ, ನನ್ನನ್ನು ಕೂಡ ತರ್ತಾನೆ, ನಿನ್ನ ಕಷ್ಟವನ್ನು ತೀರಿಸ್ತಾನೆ, ನನ್ನ ಕಷ್ಟವನ್ನು ತೀರಿಸ್ತಾನೆ, ನಿನ್ನ ಬಾಧೆಯಿಂದ ತರ್ತಾನೆ, ನನ್ನನ್ನ ಬಾಧೆಯಿಂದ ಹೊರಗಡೆ ತರ್ತಾನೆ। ಸೋತೋಗ್ಬಾರ್ದು, ಇನ್ ಮೇಲೆ ಕಷ್ಟ ಬಂದ್ರೆ ಬೈಕೋಬಾರ್ದು, ಪ್ರೇಯರ್ ಮಾಡಬೇಕು, ದೇವರೇನು ಶೋಧಿಸ್ತಾ ಇದ್ದಾನೆ, ಇದಾದ್ಮೇಲೆ ನನಗೆ ನೆಕ್ಸ್ಟ್ ಪೊಸಿಷನ್ ಕೊಡ್ತಾನೆ, ಹೇಳಿ ಎಲ್ಲಾರು ನೆಕ್ಸ್ಟ್ ಲೆವೆಲ್, ಹೇಳಿ ಎಲ್ಲಾರು ನೆಕ್ಸ್ಟ್ ಲೆವೆಲ್ ಬೇಕಂದ್ರೆ ಪರೀಕ್ಷೆ ಬೇಕಾ ಬೇಡವಾ? 5ನೇ ಕ್ಲಾಸ್ ಹೋಗ್ಬೇಕಂದ್ರೆ 4ನೇ ಕ್ಲಾಸ್ ಪಾಸ್ ಆಗ್ಬೇಕಾ, ಫೈಲ್ ಆಗ್ಬೇಕಾ? ಪಾಸ್ ಆಗ್ಬೇಕು। ನೀನ್ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಾದ್ರೆ ಸ್ಪಿರಿಚುವಲ್ ಲೈಫ್ ಅಲ್ಲಿ आध्यात्मिक जीवित में नेक्स्ट लेवल जाना परीक्षा, नहीं तो हाई स्कूल पढ़ना पड़ेगा, कॉलेज नहीं जा सकता। कॉलेज ಹೋಗ್ಬೇಕಂದ್ರೆ ಹೈ ಸ್ಕೂಲ್ ಪಾಸ್ ಆಗಬೇಕು, 10th ಪಾಸ್ ಆಗಬೇಕು, ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಬೇಕು। ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್। ಈ ವಾಕ್ಯ ಹೇಳ್ತಾ ಇದ್ದೀರಲ್ಲ, ನಿಮ್ಮೆಲ್ಲರಿಗಿಂತ ಶೋಧನೆ ನನಗೆ ಜಾಸ್ತಿ। ಎಷ್ಟು ಸಾರಿ ನಗ್ತೀನಿ ಗೊತ್ತಾ? ನಗ್ಬಿಡ್ತೀನಿ, ದೇವ್ರ ಹತ್ರ ಅಳ್ತೀನಿ, ಅದು ಬೇರೆ, ನಗ್ತಾ ಇರ್ತೀನಿ ನನಗೆ ಆಗೋ ಶೋಧನೆಗಳಿಗೆ। ಏನಿದು ಒಂದೆಲ್ಲ ಈಗ ಯಾರಿಗೂ ಬರ್ದೇ ಇಷ್ಟು ಬರ್ತಾ ಇದೆಯಲ್ಲ। ಆಮೇಲೆ ಈ ವರ್ಷ ಅಂತೂ ನಾನು ಭಲೆ ಶೋಧನೆಗಳನ್ನ ಸಂಧಿಸ್ತಾ ಇದ್ದೀನಿ। ಈ ವರ್ಷ ಎಷ್ಟು ತಿಂಗಳು?
कितने महीना इस साल में? 10 महीना हो गया, चला रहे, 10 महीना भी खत्म हो रहे, 10 ತಿಂಗಳು ಆಗ್ತಾ ಇದೆ, 10 ತಿಂಗಳು ಕೂಡ ಮುಗಿತಾ ಇದೆ, 10 ತಿಂಗಳು. ಎಷ್ಟು ಕಷ್ಟಗಳು ಗೊತ್ತಾ, ಎಷ್ಟು ಸಮಸ್ಯೆಗಳು ಗೊತ್ತಾ. ಆಮೇಲೆ ಒಂದು ದಿನ ಬರ್ತೈತೆ, ಅದೆಲ್ಲ ದೇವರು ತೆಗೆದಾಕ್ತಾನೆ, ಸಾಕ್ಷಿ ಕೊಡ್ತೀವಿ. ನೀವೇ ಅವತ್ತು ಕಣ್ಣೀರು ಹಾಕಿ ದೇವರಿಗೆ. ಅಷ್ಟು ಕಷ್ಟಗಳು, ಅಷ್ಟು ಉಪದ್ರವಗಳು. ಒಂದು ಸಾರಿ ಊಟ ಮಾಡಕ್ಕಾಗಲ್ಲ, ಒಂದೊಂದು ಸಾರಿ ಅಲ್ಲ, ಎಷ್ಟೋ ಸಾರಿ ಊಟ ಮಾಡಕ್ಕಾಗಲ್ಲ, ಎಷ್ಟೋ ಸಾರಿ ನಿದ್ರೆ ಬಂದಿಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ಮಲಗೋಕ್ಕೂ ಆಗಲ್ಲ, ಎದ್ದೇಳೋಕ್ಕೂ ಆಗಲ್ಲ. ಅದೆಷ್ಟೋ ಸಾರಿ ಇದೆಷ್ಟೆಷ್ಟೋ ಪ್ರಾಬ್ಲಮ್. ನೀವೇನನ್ನ ಹೇಳಿದ್ರೆ ನಂಬಿಕೆಯಲ್ಲಿ ಬಿದ್ದೋಗ್ತೀರಂತ ಭಯ ನನಗ. ನನಗೇನು ಆಗಲ್ಲ, ನಿನಗೂ ಕೂಡ ಏನು ಆಗಲ್ಲ. ಆಮೇಲೆ ಅಲ್ಲೆಲ್ಲೂಯಾ. ಯಾರಿಗೆ ಜಾಸ್ತಿ ಪರೀಕ್ಷೆ ಆಗ್ಬೇಕೋ ಅವ್ರಿಗೆ ಜಾಸ್ತಿ ಪ್ರೈಸ್. ಅಲ್ಲೆಲ್ಲೂಯಾ. ಕೆಲವು ಮಕ್ಕಳು ನೋಡಿರ್ತೀರಾ, ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ, ಅವ್ರಿಗೆ ಪ್ರೈಸ್ ಸಿಗುತ್ತಾ? ಪ್ರೈಸ್ ಕೊಡ್ತಾರ? ಕೊಡಲ್ಲ. ಯಾಕೆ? ಪಾರ್ಟಿಸಿಪೇಟ್ ಮಾಡಿಲ್ಲ. ಅಟ್ಲೀಸ್ಟ್ 3rd ಪ್ರೈಸ್ ಆದ್ರೂ ಬರ್ಬೇಕಾದ್ರು ಪಾರ್ಟಿಸಿಪೇಟ್ ಮಾಡಬೇಕು. ಅವಾಗಲೇ ಅವ್ರಿಗೆ ಮೆಡಲ್ ಆಗಲಿ, ಕಪ್ ಆಗಲಿ, ಏನೋ ಒಂದು ಇದು ವಸ್ತುನು ಅವ್ರಿಗೆ ಗಿಫ್ಟ್ ಆಗಿ ಕೊಡ್ತಾರೆ, ಬಹುಮಾನವಾಗಿ. ಆಮೇಲೆ ಅಲ್ಲೆಲ್ಲೂಯಾ. ವಾಕ್ಯ ಇತ್ತು, ವಾಕ್ಯ ತಿಂತೀಗ ಅದೇ ವಾಕ್ಯ, ಯೋಗ ಗ್ರಂಥ, ಸಾರಿ ಯಾಕೋಬ. ಅಲ್ಲೆಲ್ಲೂಯಾ. ಕಷ್ಟಗಳು ಬರ್ತೈತೆ, ಶೋಧನೆಗಳು ಬರ್ತೈತೆ, ದೇವರು ಕೈ ಬಿಡೋದಿಲ್ಲ. ದೇವರು ನಿನಗೆ ಯಾಕೆ ಸಿಕ್ಕಿರೋದು ಗೊತ್ತಾ? ಇಂಥ ಕಷ್ಟಗಳೆಲ್ಲ ಬರ್ತೈತೆ ಅಂತ ನಿನ್ನನ್ನ ಬಿಡಿಸ್ತಾನೆ. ನಿನ್ನನ್ನ ಬಿಡಿಸೋದಕ್ಕೆ ನಿನ್ನ ಲೈಫಲ್ಲಿ ಬಂದಿರೋದು, ನಿನ್ನನ್ನ ತಪ್ಪಿಸೋದಕ್ಕೆ ದೇವರು ನಿನ್ನ ಲೈಫಲ್ಲಿ ಸಿಕ್ಕಿರೋದು. तुम्हारा को अलग करने के लिए, प्रभु कष्ट से अलग करने के लिए, संकट से, अपमान से, व्याधि से, सातान से, इंसान से अलग करने के लिए प्रभु आपका जीवित में मिला. हालेलुया. प्रभु हर विषय में तुमको सहाय करते, ಎಲ್ಲಾ ವಿಷಯದಲ್ಲಿ ನಿನಗೆ ಸಹಾಯ ಮಾಡ್ತಾನೆ ದೇವರು. ಎಲ್ಲಾ ವಿಷಯದಲ್ಲಿ ಏನೇನು ವಿಷಯ ಹೇಳ್ತೀಯ, ಯಾವ್ಯಾವ ವಿಷಯ ಹೇಳ್ತೀಯ, ಏನೇನು ಸಮಸ್ಯೆ ಬರ್ತೈತೆ ನೋಡಿ. ऐसे जन ಗೊತ್ತು? जीसस, यीशु मसीह कितने आदमी पता है? हाँ, ಕೈ ಎತ್ತಿ. ಗೊತ್ತಿಲ್ಲ ಯೇಸು ಸ್ವಾಮಿ, ಗೊತ್ತಿಲ್ಲದಿರೋ ವಾಕ್ಯ ಕೇಳ್ತಾ ಇದ್ದೀರಾ? ನೀಟಾಗಿ ಎತ್ತಿ. ನಾನು 2 ಕೈ ಎತ್ತೀನಿ. ಆಮೆನ್, ಹಲ್ಲೆಲೂಯಾ. ನೋಡಿ, ಸತ್ಯ ಹೇಳ್ತಾ ಇದ್ದೀನಿ, ನಿಜ ಹೇಳ್ತಾ ಇದ್ದೀನಿ. ನಾವೆಲ್ಲರಿಗೂ ಬರೋ ಕಷ್ಟಗಳು ಆತ್ಮ ಒಬ್ಬರಿಗೆ ಬಂದಿದೆ. ನಿನ್ ಲೈಫಲ್ಲಿ ಏನೇನು ಪ್ರಾಬ್ಲಮ್ಸ್ ಬರ್ತಾ ಇದೆಯೋ ಅದೆಲ್ಲ ಅಪ್ಪನಿಗೆ ಬಂದಿದೆ. ಏನೇನು ನೀನ್ ಇದಿಲ್ಲ ಅದೋದು ಅನ್ಬೇಡ, ಏನು ಹೇಳಲೇಬೇಡ. ನಿನ್ಗೆ ಏನೇನು ಪ್ರಾಬ್ಲಮ್ ಬರ್ತಾ ಇದೆಯೋ ಅದನ್ನೆಲ್ಲ ಯೇಸು ಸ್ವಾಮಿ ಜಯಿಸಿದ್ದಾರೆ. आपका क्या क्या शोधन आ रहे, क्या क्या परीक्षा आ रहे, और सब कुछ यीशु मसीह को आया. आपको क्या आया? प्रभु को आया. कहिए तुमको स्पेशल नहीं, स्पेशल प्रभु है. ನಿಮಗೆ ಏನ್ ಪ್ರಾಬ್ಲಮ್ ಬರ್ತಾ ಇದೆ ಕೇಳ್ಬೇಕು ವಾಕ್ಯ. ನಿಮ್ಗೆ ಏನೇನು ಪ್ರಾಬ್ಲಮ್ ಬರ್ತಾ ಇದೆ, ಫಿಸಿಕಲಿನೋ, ಮೆಂಟಲಿನೋ, ಸ್ಪಿರಿಚುವಲಿನೋ, ನೀನು ಯಾವ ರೀತಿ ನಿನ್ ಶೋಧನೆಗೆ, ಕಷ್ಟಕ್ಕೆ ಗುರಿ ಆಗ್ತಾ ಇದೆಯಾ, ಅದೆಲ್ಲ ಜೀಸಸ್ ಬಂದಿದೆ. ಅವುಗಳನ್ನೆಲ್ಲ ಜೀಸಸ್ ಜಯಿಸಿದರು. ಆ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿದ್ದಾರೆ. ಅಂದ್ರೆ प्रभु सभी, तुमको कितने प्रॉब्लम तकलीफ आ रहे, वो सभी प्रभु को आया. आपका जगह में वो आपका लिए, आपके लिए आपका जगह में बैठिए. तुम्हारा संकट, कष्ट, दुख, अपमान, निंदन, व्याधि, समस्या, शोधन जगह में खड़ा के प्रभु आपका जगह में जीता. ನಿನ್ನ ಜಾಗದಲ್ಲಿ ನಿಂತು ಸಂಕಟ, ಕಷ್ಟ, ಅವಮಾನ, ದುಃಖ, ರೋಗ, ಬಡತನ, ಸಮಸ್ಯೆ, ಶೋಧನೆ, ಬಲಹೀನತೆ ಎಲ್ಲಾ ಜಾಗದಲ್ಲಿ ನಿಂತು ಏಸಯ್ಯ ಕಷ್ಟವನ್ನ ಜಯಿಸಿದ್ದಾನೆ. ನೀನು ಜಯಿಸ್ತೀಯ, ನೀನು ಜಯಿಸ್ತೀಯ. ನಾನು ಜಯಿಸ್ತೀನಿ, ನಾನು ಜಯಿಸ್ತೀನಿ, ಜಯಿಸ್ತೀನಿ ಅಂತ ಒಂದ್ಸಾರಿ ಅರಿಕೆ ಮಾಡಿ. ಜಯಿಸ್ತೀನಿ ಅಂತ ಹೇಳಿ
मैं जीतने का बोलो। हाँ, ज्यादा कैसे प्रेयर करते मालूम? हम प्रार्थना कष्ट में कैसे प्रार्थना करते मालूम? प्रभु ये कष्ट से हमको अलग कर, ये कष्ट से निकल, ऐसा मत बोलो। ऐसे बोलने तो ब्रदर सिस्टर एलारू केली, ऐसे बोलने तो तुम्हारा कष्ट में परीक्षा में पास नहीं होता। ಈ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕಾದ್ರೆ ಆ ಕಷ್ಟನ ನಾನು ಜಯಿಸಬೇಕು ದೇವರೇ। इस कष्ट को मैं जीतना प्रभु, मेरे को बल दे दो, मेरे को सहाय करो। क्या बोलना? ಏನ್ ಹೇಳ್ಬೇಕು ಕಷ್ಟ ಬಂದಾಗ? ದೇವರೇ ಆ ಕಷ್ಟನ ನಾನು ದಾಟಬೇಕು, ಆ ಕಷ್ಟನ ನಾನು ಜಯಿಸಬೇಕು। ತೆಗೆದಾಕೊಂಡು ಬೇಡ, ಪಾಸ್ ಆಗಲ್ಲ, ನೆಕ್ಸ್ಟ್ ಕ್ಲಾಸ್ ಹೋಗಲ್ಲ, ಬೆಳೆಯಲ್ಲ, ನೀನು ಚಿಕ್ಕ ಮಗು ತರನೇ ಇರ್ತೀಯ। ನನ್ನ ಕಷ್ಟನೇ ಬರಬಾರ್ದು ಅಂದ್ರೆ ನೀನ್ ದೇವ್ರ ಮಗುನೇ ಅಲ್ಲ। ಆಮೆನ್, ಹಲ್ಲೆಲೂಯಾ। ಈ ಕಂಟಿನ್ಯೂ ಮಾಡಪ್ಪ। ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಯಾಕೋಬ ಗ್ರಂಥ, ಯಾಕೋಬ್ 1 ಅಧ್ಯಾಯ 2 और 3 4 ಎರಡನೇ ಅಧ್ಯಾಯ 1ನೇ ಅಧ್ಯಾಯ ಯಾಕೋಬ ಗ್ರಂಥ ಸೇಮ್ ಅವಾಗಲೇ ಕೊಟ್ಟಿರೋದು। ಅದನ್ನು ಹಾ ಕೇವಲ ಆನಂದಕರವಾದದೆಂದು ಎಣಿಸಿರಿ, ಆ ತಾಳ್ಮೆಯ ಸ್ಥಿತಿಗೆ ಬರಲಿ, ಆಗ ನೀವು ಶಿಕ್ಷಿತರು ಸರ್ವ ಸುಗುಣವುಳ್ಳವರು ಏನೂ ಕಡಿಮೆ ಇಲ್ಲದವರು ಆಗಿರುತ್ತೀರಿ। ಏನ್ ಮಾಡ್ಬೇಕಂತೆ? ಕಷ್ಟನ ನೋಡಿ ಅಲ್ಲಿ ಹೇಳ್ತಾ ಇದೆ, ಏನ್ ಮಾಡ್ಬೇಕಂತೆ? ಪ್ರಾಬ್ಲಮ್ಸ್ ಬಂದಿದ್ಯಾ, ಖುಷಿಯಾಗಿ ತಗೋದನ್ನು। ಇದು ಮೇನ್ ಪಾಯಿಂಟ್ ಈ ವಾಕ್ಯದಲ್ಲಿ, ಮುಖ್ಯವಾದ ಪಾಯಿಂಟ್ ಹುಷಾರು, ಇದು ಅತಿ ಮುಖ್ಯ। ಬೇಜಾರಾಗಬೇಡ ಕಷ್ಟ ಬಂದಾಗ, ಏನಾಗಬಾರ್ದು? ಎಲ್ಲಾರು ಹೇಳಿ, ಬೇಜಾರು नहीं होना। कष्ट आने तो, शोधन आने तो बेजार नहीं होना, बेजार नहीं आना, खुशी आना। बोलते देखो वचन देखो, ನೋಡ್ಕೊಳ್ಳಿ, ಖುಷಿಯಾಗಿರ್ಬೇಕಂತ ಹೇಳ್ತೈತೆ, ಬೇಜಾರಾಗಬಾರ್ದಂತಿದೆ ನೋಡಿ। ಎಷ್ಟು ಜನ ಬೇಜಾರಾಗಿದ್ದೀರಾ ಕಷ್ಟಗಳಲ್ಲಿ? ನಾನು ನಗ್ತೀನಿ, ನಗ್ದು ಬಿಡ್ತೀನಿ ಎಷ್ಟೋ ಸಾರಿ। ಅವಾಗಲೇ ಹೇಳ್ತಲ್ಲ ನಾನು, ಕಾಲವರಿಂದ ನಗ್ತೀನಿ ಅಂತ ಹೇಳಿದ್ನಲ್ವಾ, ನಗ್ತೀನಿ। ಆಮೇಲೆ ನಿಮ್ಮೆಲ್ಲರಿಗಿಂತ ಜಾಸ್ತಿ ಶೋಧನೆ ನನಗೆ, ನಿಮ್ಮೆಲ್ಲರಿಗಿಂತ ಪ್ರಾಬ್ಲಮ್ಸ್ ನನಗೆ ಜಾಸ್ತಿ। ನಗ್ತೀನಿ, ಆ ಕಷ್ಟಗಳಲ್ಲಿ ನಗ್ತೀನಿ, ಆ ಸಮಸ್ಯೆಗಳಲ್ಲಿ ನಗ್ತೀನಿ, ಬೇಜಾರು ಮಾಡ್ಕೊಂಡಿರೋ ನಗ್ತೀನಿ। ದೇವರು ಭಯಕ್ಕೆ ಧೈರ್ಯ ಇಲ್ಲ, ಆತನು ಒಳ್ಳೆಯವನು, आत्मा प्रभु अच्छा वाला अच्छा आदमी, इसको कैसे में डांटेगा, इसको कैसे मिस्टेक लेगा प्रभु को? ಹೆಂಗೆ ನಾನು ತಪ್ಪಾಗಿ ತಿಳ್ಕೊಂಡ್ಲಿ, ಆತ ನನ್ನೇನೋ ಪರೀಕ್ಷೆ ಮಾಡ್ತಾ ಇದ್ದಾನೆ, ನನಗೇನೋ ಗಿಫ್ಟ್ಗಳು ಕೊಡ್ತಾನೆ, ನನ್ನೇನೋ ಮೇಲೆ ಕೆತ್ತಾನೆ, ನನಗೆ ಯಾವುದೋ ವರಗಳಿಂದ ತುಂಬುತ್ತಾನೆ, ಸ್ವಸ್ಥತ ವರ ಕೊಡ್ತಾನೆ, ಅಭಿಷೇಕ ಕೊಡ್ತಾನೆ, ಪವಿತ್ರಾತ್ಮನಿಂದ ತುಂಬುತ್ತಾನೆ, ಆಶೀರ್ವಾದ ಕೊಡ್ತಾನೆ, ಒಳ್ಳೆ ಆರೋಗ್ಯ ಕೊಡ್ತಾನೆ, ಒಳ್ಳೆ ಬಲವನ್ನು ಕೊಡ್ತಾನೆ, ಶೋಧನೆಗಳಿಂದ ತಪ್ಪಿಸ್ತಾನೆ, ಜಯಿಸೋ ಶಕ್ತಿಯನ್ನು ಕೊಡ್ತಾನೆ। ಹಲ್ಲೆಲೂಯಾ। ನೋಡಿ, ಬೇಜಾರಾಗಬೇಡಿ, ಕಷ್ಟ ಬಂದ್ರೆ ಪ್ರೇಯರ್ ಮಾಡಿ, ಬೈಬಲ್ ಓದಿ, ಪ್ರೇಯರ್ ಮಾಡಿ। ಕಷ್ಟ आया, बाइबल पढ़ो, प्रार्थना करो, नहीं होता सो के प्रार्थना करो, ಮಲ್ಕೊಂಡೆ ಪ್ರೇಯರ್ ಮಾಡಿ। ಇದೆಲ್ಲ ನಾನು ಮಾಡೋದು, ಇದೆಲ್ಲ ನಾನು ಮಾಡ್ತೀನಿ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ। मैं करेगा, मेरा खुद जीवित में मैं करेगा ऐसा, इसलिए आपको बोल रहे हैं। ನಾನು ಹೇಳ್ತಾ ಇರೋದೆಲ್ಲ ನಾನು ಅನುಭವಿಸ್ತಾ ಇದ್ದೀನಿ, ನಾನು ಆ ತರ ತಗೊಂತೀನಿ, ಸ್ವೀಟ್ ಆಗಿ ತಗೊಂತೀನಿ, ಕಹಿಯಾಗಿ ತಗೊಳ್ಳಲ್ಲ। ಆಮೆನ್। ಬೇಜಾರಾಗಬೇಡಿ, ಕಷ್ಟನ, ಶೋಧನೆನ, ಉಪದ್ರವನ ದೇವರಿದ್ದಾನೆ, ಏನಂತೀಯ? ದೇವರಿದ್ದಾನೆ, ప్రభు ప్రభు ఉన్నాడు, ఈ కష్టాల్లో ప్రభు మా తోడు ఉన్నాడు, మా కూడా ఉన్నాడు। ఈ ఇరుకుల్లో, ఇబ్బందుల్లో దేవుడు నన్ను నడిపిస్తాడు, సహి వదిలేలేదు, సహి వదిలేలేదు, हाथ नहीं छोड़ेगा। इस कष्ट से प्रभु मेरे को पक्का अलग करेगा। आमेन, हालेलुया, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್। ಚೆನ್ನಾಗಿ ಕೇಳು,
ಚೆನ್ನಾಗಿ ಕೇಳು, ಕೇವಲ ಆನಂದಕರವಾದದಂತೆ ಎಣಿಸಿ. ಸಂಕಟನ, ರೋಗನ, ವ್ಯಾಧಿನ, ಅವಮಾನನ, ಆಸ್ಪತ್ರೆ ಜೀವನ, ಮಾತ್ರೆ ಜೀವನ, ಮೆಡಿಸಿನ್ನು, ಯಾವಾಗ್ಲೂ ಮೆಡಿಸಿನ್ನು, ಯಾವಾಗ್ಲೂ ಆಸ್ಪತ್ರೆ, ಯಾವಾಗ್ಲೂ ಕಷ್ಟ, ಯಾವಾಗ್ಲೂ ಅವಮಾನ, ನಿದ್ರೆ ಬರಲ್ಲ, ಊಟ ಮಾಡಕ್ಕಾಗಲ್ಲ, ಉದ್ಯೋಗ ಇಲ್ಲ, ವಿವಾಹ ಇಲ್ಲ, ಏನೇ ಸಂಕಟ ಇರಲಿ, ಏನೇ ಶೋಧನೆ ಇರಲಿ, ಆನಂದವಾಗಿದ್ದಾರೆ. ನನ್ನ ಪಕ್ಷವಾಗಿ ದೇವರಿದ್ದಾನೆ. ಯಾವಾಗ ಜನಗಳು ಏನೇನೋ ಮಾತಾಡ್ತಾರೆ, ನಿನ್ನ ಜನಗಳು ತಪ್ಪು ತಿಳ್ಕೊತಾರೆ. ನಿನ್ನ ಏನ್ ಮಾಡ್ಕೊಂತಾರೆ? ಚೆನ್ನಾಗಿ ಗೊತ್ತಿರೋರೇ ನಿನ್ನ ತಪ್ಪು ತಿಳ್ಕೊತಾರೆ, ಒಂಥರ ಕೀಳಾಗಿ ನೋಡ್ತಾರೆ. ಬೇಜಾರಾಗಬೇಡ, ನಿನ್ ಮನಸ್ಸಲ್ಲಿ ಇಟ್ಕೋ, ದೇವ್ರ ನೆನೆಸ್ಕೋ. ಯಾರು ನೆನೆಸ್ಕೋ? ಬಲೆ ದೇವ್ರ ನೆನೆಸ್ಕೋಬೇಕು. ಕಷ್ಟದಲ್ಲಿ ಈಗಲೇ ಹೇಳಿರ್ತೀವಿ, ಕಷ್ಟದಲ್ಲಿ ದೇವರನ್ನ ಜಾಸ್ತಿ ನೆನೆಸು. ನಿನಗದು ಬಲ, ನಿನಗದು ಬಲ. ಹಿಂದಿನ ದಿನಗಳಲ್ಲಿ ನಿನ್ನ ಹೆಂಗ್ ಬಿಡಿಸ ಕಷ್ಟಗಳಲ್ಲಿ, ಹಿಂದಿನ ದಿನಗಳಲ್ಲಿ ನಿನ್ನ ದೇವರು ಹೆಂಗ್ ಕಷ್ಟಗಳಿಂದ ಬಿಡಿಸ, ಅದನ್ನು ಕೂಡ ತಿಳ್ಕೊ, ನಿನಗೆ ಬಲ. पिछले दिन कितने तकलीफ में प्रभु आपको छुटकारा दिया, वो भी एक बार याद करो, तुमको बल आएगा. शोधन का समय में ज्यादा प्रभु को याद करो. ज्यादा ज्यादा मतलब ज्यादा. आमेन, हालेलुया. ಶೋಧನೆಯಲ್ಲಿ ದೇವರು ಮಾತ್ರ ಭಯ ಹೋಗ್ಬೇಕು. ನಿನಗೇನು ನೆಕ್ಸ್ಟ್ ಲೆವೆಲ್. ಆಮೇನ್. ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಮಾತಿದೆ, ನೋ ಪೇನ್ ನೋ ಗೇನ್. ನೋವಿಲ್ಲದ ಜಯದ ಜೀವಿತ ಸಿಗಲ್ಲ. ನೋವಾದ್ರೇನೆ, ಸಂಕಟ ಆದ್ರೇನೆ, ನಿನಗೆ ಅವಮಾನ ಆದ್ರೇನೆ ಮಾನ, ನಿನಗೆ ವ್ಯಾಧಿ ಹೋದ್ರೇನೆ ಆರೋಗ್ಯ. ನೋ ಗೇನ್, ನೋ ಪೇನ್, ನೋ ಗೇನ್. ಗೇನ್ ಅಂದ್ರೆ ಜಯ, ಆಶೀರ್ವಾದ, ಸಮಾಧಾನ. ಹಲ್ಲೆಲೂಯಾ. ನಿನಗೆ ನೋವಾದ್ರೇನೆ ನಿನಗೆ ಜಯ, ನಿನಗೆ ನೋವಾದ್ರೇನೆ ಆಶೀರ್ವಾದ. ಕೈ ಕೆಸರಾದ್ರೆ ಬಾಯಿ ಮೊಸರು. ಅದೇ ತರನೇ ನಿನ್ನ ಜೀವನದಲ್ಲಿ ಕಷ್ಟಗಳು ಬರಬೇಕು, ಶೋಧನೆಗಳು ಬರಬೇಕು, ಉಪದ್ರವಗಳು ಬರಬೇಕು, ಅವಮಾನಗಳು ಬರಬೇಕು, ಬಲಹೀನತೆ ಬರಬೇಕು. ಒಂದು ಸಾರಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಲ್ಲಿ ನೀನು ಒಂದು ಶೋಧನೆ ಕೂಡ ಎದುರಿಸ್ತಾ ಇರ್ತೀಯ. ಆಮೇಲೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಲ್ಲಿ ಕೂಡ ನೀನು ಶೋಧನೆಯನ್ನ, ಕಷ್ಟವನ್ನ ಎದುರಿಸ್ತಾ ಇರ್ತೀಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್, ಆಮೆನ್. ಶೋಧನೆ, ವಾಕ್ಯ ಹೇಳ್ತಾರೆ, ಶೋಧನೆ ಪರ್ಮನೆಂಟ್ ಅಲ್ಲ. ಶೋಧನೆ ನಿಮಗೆ ತೀರ್ತೈತಿ. ಆವಾಗ ಹೆಂಗಿರ್ತೀರ ಗೊತ್ತಾ? ಏನೂ ಕಡಿಮೆ ಇಲ್ಲದವರು, ಸರ್ವ ಸುಗುಣ ಉಳ್ಳವರು, ಶಿಕ್ಷಿತರು. ಫಸ್ಟ್ ಯಾವುದು? ಶಿಕ್ಷಿತರು. ಎರಡನೇದು ಜೋರಾಗಿ ಹೇಳಿ, ಎರಡನೇದು. ಮೂರನೇದು ಏನೂ ಕಡಿಮೆ ಇರಲ್ಲ. ಆರೋಗ್ಯ ಚೆನ್ನಾಗಿದೆ, ಆದಾಯ ಚೆನ್ನಾಗಿದೆ, ಸಂತೋಷ ಇದೆ, ಉದ್ಯೋಗ ಇದೆ, ವಿವಾಹ ಕಾರ್ಯ ನಡೆದಿದೆ. ಏನೇನು ನೀನು ಕಷ್ಟಗಳನ್ನ ದಾಟಿ 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 ಬಂದು ಅವೆಲ್ಲ ನಿನ್ನನ್ನು ಬಿಟ್ಟು ಹೋಗಿದ್ದಾರೆ. ನಂಬಿ, ಚೆನ್ನಾಗಿ ವಿಶ್ವಾಸ ಮಾಡಿ. ಪ್ರೈಸ್ ದಿ ಲಾರ್ಡ್. ಓದಿ ಇಬ್ರಿಯ 12:5, ಇಬ್ರು 12:5, ಇಬ್ರಿಯ 12:5, ಇಬ್ರಿಯರ್ 12:5, 12:5, ಇಬ್ರಿಯರ್ಗೂ 12:5. ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತನ್ನು ಮರೆತು ಬಿಟ್ಟಿದ್ದೀರೋ? ಏನಂದರೆ, ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ತಾತ್ಸಾರ ಮಾಡಬೇಡ. ಆತನು ಹಿಡೀರಿ. ತಾತ್ಸಾರ ಅಂದ್ರೆ ಏನು? ಎಲ್ಲರೂ ತಲೆ ಎತ್ತಿ. ತಾತ್ಸಾರ ಅಂದ್ರೆ ಏನು? ಎಲ್ಲರೂ ಹೇಳ್ಬೇಕು. ತಾತ್ಸಾರ ಅಂದ್ರೆ ಏನು? ನೆಗ್ಲೆಕ್ಟ್ ಮಾಡೋದು, ಕಂಡಮ್ ಮಾಡೋದು. ದೇವ್ರು ಪರೀಕ್ಷೆ ಮಾಡುವಾಗ, ದೇವ್ರು ಟೆಸ್ಟ್ ಮಾಡುವಾಗ, ನಿನ್ನ ಸೈತಾನ ನಿನ್ನ ಟೆಸ್ಟ್ ಮಾಡುವಾಗ, ಏನೋ ಬಿಡು, ಎಲ್ಲ ಮಾಮೂಲಿ, ನನ್ನ ಹಣೆ ಬಾರ, ಏನು ಯಾರು ಅದರಿಂದ ಇದಾಯ್ತು, ಇದರಿಂದ ಅದಾಯ್ತು ಅನ್ನಬೇಡ. ಆಮೇಲೆ ಕಂಡಮ ತಗೋಬೇಡ. ನಿನ್ ದೇವ್ರ ಮಗು, ನಿನ್ ಶೋಧನೆ ಬರ್ತೈತೆ. ಹೆಂಗ್ ತಗೋಬೇಕಂತೆ?
ತಾತ್ಸಾರ ಮಾಡ್ತೀರಾ, ಏನು ನನಗೆ ದೇವರು ಕೊಡ್ತಾನೆ ಈ ಶೋಧನೆ ತಿಳಿದ ಮೇಲೆ. ದೇವರೇ, ನಾನು ಈ ಶೋಧನೆಯನ್ನು ಜಯಿಸ್ಬೇಕು. ಆಮೆನ್, ಹಲ್ಲೆಲೂಯಾ. ಏನೋ ದೇವರು ನನ್ನನ್ನ ಮೇಲೆ ಕೆತ್ತಾನೆ, ಏನೋ ನನಗೆ ಜ್ಞಾನವನ್ನ ಕೊಡ್ತಾನೆ, ವರವನ್ನ ಕೊಡ್ತಾನೆ, ಪವಿತ್ರಾತ್ಮನನ್ನ ಕೊಡ್ತಾನೆ, ಪರಿಶುದ್ಧಾತ್ಮ ವರಗಳನ್ನ ಕೊಡ್ತಾನೆ. ಪ್ರಾರ್ಥನೆಯಲ್ಲಿ ಬೆಳಿತೀನಿ, ನಂಬಿಕೆಯಲ್ಲಿ ಬೆಳಿತೀನಿ, ಧೈರ್ಯದಲ್ಲಿ ಬೆಳಿತೀನಿ, ಪ್ರಾರ್ಥನೆಯಲ್ಲಿ ಬೆಳಿತೀನಿ, ನಂಬಿಕೆಯಲ್ಲಿ ಬೆಳಿತೀನಿ. ದೇವರು ಏನೋ ನನ್ನನ್ನ ನೆಕ್ಸ್ಟ್ ಲೆವೆಲ್ಗೆ, ನೆಕ್ಸ್ಟ್ ಕ್ಲಾಸ್ಗೆ, ನೆಕ್ಸ್ಟ್ ಉನ್ನತವಾದ ವ್ಯಾಸಂಗಕ್ಕೆ, ಹೈಯೆಸ್ಟ್ ಎಜುಕೇಶನ್ಗೆ ನನ್ನನ್ನ ಲಿಫ್ಟ್ ಮಾಡ್ತಾನೆ. ಹೇಳಿ ಎಲ್ಲರೂ, ಲಿಫ್ಟ್ ಮಾಡೋದಿಕ್ಕೆ ಅಂತೇಳಿ. ಲಿಫ್ಟ್ ಅಂತ ಹೇಳಿ, ಲಿಫ್ಟ್ ಅಂದ್ರೆ ಏನು? ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ಸ್ಟೆಪ್. ಆಮೆನ್, ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ ಇಬ್ರಿಯರ 12:5, ದೇವರು ನಿನ್ನನ್ನು ಶೋಧಿಸುವಾಗ ತಾತ್ಸಾರ ಮಾಡಬೇಡ. ಏನೋ ಖಂಡವಾಗಿ ಅದನ್ನ ತಗೋಬೇಡ. ಆಮೆನ್. ಇದು ಶೋಧನೆ ಅಲ್ಲ, ಇದು ಸೈತಾನ ಇಲ್ಲ, ದೇವರಿಲ್ಲ ಅನ್ಬೇಡ. ಶೋಧನೆಯಲ್ಲಿ ಶೋಧನೆನಿದೆ, ದೇವರು ಇದ್ದಾನೆ, ಸೈತಾನನೇ ಇರ್ತಾನೆ. ಶೋಧನೆಯಲ್ಲಿ ಮೂವರು ಇರ್ತಾರೆ. ಆಮೆನ್. ನೀನಿರ್ತೀಯ, ದೇವ್ರು ಇರ್ತಾನೆ, ಸೈತಾನ ಇರ್ತಾನೆ. ದೇವ್ರು ಏನ್ಕಿರೋದಂದ್ರೆ ನಿನ್ ಪಕ್ಷವಾಗಿ ಯುದ್ಧ ಮಾಡೋದಿಕ್ಕೆ, ನಿನಗೆ ಜಯವನ್ನ ಕೊಡೋದಿಕ್ಕೆ. हालेलुया। शोधन में, संकट में आप रहेगा, प्रभु रहेगा, सातान रहेगा। प्रभु क्यों रहेगा मालूम? तुमको अलग करने के लिए, तुम्हारा विषय में युद्ध करने के लिए, सातान से आपको जीतने के लिए। आमेन। आप सातान को जीतने के लिए प्रभु तुम्हारा साथ में रहेगा। प्रेज़ द लॉर्ड। हालेलुया। कंटिन्यू ಮಾಡಪ್ಪ। ಆತನು ನಿನ್ನನ್ನು ಗದರಿಸುವಾಗ ಬೇಜಾರಾಗಬೇಡ। ಒಂದು, ನಿನ್ನ ಹತ್ರ ಕಂಡಮ್ ಇರಬಾರ್ದು। ಎರಡನೇದು, ತಾತ್ಸಾರ ಇರಬಾರ್ದು। ಹಾಲೆಲೂಯಾ। ಬೇಸರಗೊಳ್ಳಬೇಡ। ಇದೇನಪ್ಪ ಇದು, ನಾನು ಚರ್ಚ್ಗೆ ಹೋಗ್ತೀನಲ್ಲ, ಕಾಣಿಕೆ ಕರೆಕ್ಟಾಗಿ ಕೊಡ್ತೀನಲ್ಲ, ಬೈಬಲ್ ಓದ್ತೀನಲ್ವಾ, ಡೈಲಿ ಕುಟುಂಬ ಪ್ರೇಯರ್ ಮಾಡ್ತೀನಲ್ಲ, ಕರ್ತನ ಭೋಜನ ಮಿಸ್ ಮಾಡಿದ್ರೆ ತಗೊಂತೀನಲ್ಲ, ವಾರ ವಾರ ಚರ್ಚ್ಗೆ ಹೋಗ್ತೀನಲ್ಲ, ಯಾಕಿದು, ಏನಿದು, ಏನು ಇಷ್ಟು ಕಷ್ಟನ, ಇಷ್ಟು ಅವಮಾನನ, ಇಷ್ಟು ಆಸ್ಪತ್ರೆ ಜೀವನನ, ಇಷ್ಟೂ ಕಣ್ಣೀರ, ಇಷ್ಟೊಂದು ಉಪದ್ರವನ, ಇಷ್ಟೊಂದು ಯಾರಿಗೂ ಬಂದಿಲ್ಲ, ನನಗ್ ಮಾತ್ರ ಯಾಕೆ ಅನ್ನಬೇಡ। मेरे को क्यों, मेरे को स्पेशल, मेरे को मत बोलो, तुम लकी आदमी है, ನಿಮ್ಮ ಅದೃಷ್ಟವಂತರು। ನನಗೆ ಮಾತ್ರ ತಾತ್ಸಾರ ಮಾಡಬೇಡ, ಬೇಸರಗೊಳ್ಳಬೇಡ। ದೇವರೇನೋ ನನ್ನನ್ನು ಪರೀಕ್ಷೆ ಮಾಡಿ ಪರೀಕ್ಷೆಯಿಂದ ಆಚೆ ತರ್ತಾನೆ। ಈ ನಂಬಿಕೆ ಮಾತ್ರ ಬಿಡಲೇಬಾರ್ದು। ಇವತ್ತು ನಿಮ್ಮ ನಂಬಿಕೆ ಜಾಸ್ತಿ ಆಗಲಿ, ಇವತ್ತು ನಿಮ್ಮ ನಂಬಿಕೆ ಹೆಚ್ಚಾಗಲಿ। आज आपका विश्वास बड़ा होना, आप विश्वास से घर जाना। आने वाला दिन में कष्ट आएगा, दुख आएगा, अपमान आएगा, जीतना। हालेलुया। प्रेज़ द लॉर्ड। हां, कंटिन्यू ಮಾಡಪ್ಪ। ಕರ್ತನು ನಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ನಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ, ಶಿಕ್ಷಿಸ್ತಾನೆ। ನೀನು ಎಲ್ಲಿ ದೇವರನ್ನ ಬಿತ್ತೋಗ್ಬಿಡ್ತೀಯೋ, ಎಲ್ಲಿ ನೀನು ಡೂಪ್ಲಿಕೇಟ್ ಕ್ರಿಶ್ಚಿಯನ್ ಆಗ್ಬಿಡ್ತೀಯೋ, ಪರೀಕ್ಷೆ ಆದ್ರೆ ನೀನು ಒರಿಜಿನಲ್ ಕ್ರಿಶ್ಚಿಯನ್। ಪರೀಕ್ಷೆಗಳನ್ನು ಜಯಿಸಿದ್ರೆ ನೀನು ಒರಿಜಿನಲ್। आमेन। तुम ओरिजिनल हो ना, शोधन में, संकट में जीतो, संतोष तगो। इल्लांದ್ರೆ डुप्लिकेट क्रिश्चियन ಆಗ್ತೀಯಾ? ಒರಿಜಿನಲ್ ಬೇಕಾ, ಡೂಪ್ಲಿಕೇಟ್ ಬೇಕಾ? ಅರ್ಥ ಆಯ್ತಾ ನಾನು ಹೇಳಿದ್ದು? ಚಿಕ್ಕ ಮಕ್ಕಳೆಲ್ಲ ತಲೆ ಎತ್ತಿ, ದೊಡ್ಡವರು ಕೂಡ ತಲೆ ಎತ್ತಿ। ನಿನಗೆ ಒರಿಜಿನಲ್ ಬೇಕಾ, ಡೂಪ್ಲಿಕೇಟ್ ಕ್ರಿಶ್ಚಿಯನ್ ಬೇಕಾ? ಒರಿಜಿನಲ್ ಬೇಕಾದ್ರೆ ಕಷ್ಟಗಳನ್ನ ಸ್ವೀಟ್ ಆಗಿ ತಗೋ, ಪ್ರಾಬ್ಲಮ್ಸ್ ಅನ್ನ ಸ್ವೀಟ್ ಆಗಿ ತಗೋ। ಆಮೆನ್। ಅಲ್ಲಿ ನೋಡಲ್ಲಿ ಬೇಸರ ಅಂತಿದೆ, ತಾತ್ಸಾರ ಅಂತಿದೆ ನೋಡು, ಪ್ರತಿ ಮಗುನ ಹೊಡಿತೀನಿ ಅಂತಿದೆ ನೋಡ್ಕೋ। ನನಗೆ ಅನ್ಬೇಡ, ನಿನಗಾದ್ರೆ ನಿನಗೆ ಲಾಭ, ಬೇರೆಯವ್ರಿಗೆ ಲಾಭ ಅಲ್ಲ। ಆಮೆನ್। ಹಾಲೆಲೂಯಾ।
ನನಗೆ ಯಾಕೆ, ನಿನಗೆ ಆಸ್ತಿ ಬರೋದು, ನಿನಗೆ ಆಶೀರ್ವಾದ ಬರೋದು, ನಿನಗೆ ಬಿಡುಗಡೆ ಆಗೋದು, ನಿನಗೆ ನೆಕ್ಸ್ಟ್ ಲೆವೆಲ್ ಹೋಗೋದು. ಪ್ರೈಸ್ ದಿ ಲಾರ್ಡ್. 2 ಕೊರಿಂಥ 11:23-30 ಮನೇಲಿ ಓದ್ಕೊಳ್ಳಿ. ಎಷ್ಟು ಕಷ್ಟಗಳು ನೋಡಿ. 2 कोरिन्थ 11 अध्याय 22 से 30 तक. 2 कोरिन्थियर 11 अधिकार 23 मतलब 23 ಮೊದಲು 30. 2 कोरिन्थियर चैप्टर 11 23-30 ಓದೋ ಪಾಸ್ಟ್ ಆಗಿ. ಕ್ರಿಸ್ತನ ಸೇವಕರು ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ. ಪೌಲ ಹೇಳಿ ಎಲ್ಲರೂ ಪೌಲ ಅಂತ. ಎಷ್ಟು ಕಷ್ಟಗಳು ನೋಡಿ ಪೌಲನಿಗೆ. ಕೇಳ್ತೀರಾ? ಜನ ಕೇಳಕ್ ರೆಡಿ ಆಗಿದ್ದೀರಾ? ಕೈ ಎತ್ತಿ ಕೇಳಕ್ ರೆಡಿ ಆಗಿದ್ದೀರಾ? ಪೌಲ ಕಷ್ಟಗಳು ಕೇಳೋಣ. ಹೌದಪ್ಪ. ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತನಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೆನು, ಹೆಚ್ಚಾಗಿ ಸೆರೆಮನೆಯೊಳಗೆ ಬಿದ್ದೆನು. ಅಗೋ ಮಿತಿ ಮೀರಿ ಒಂದ್ ನಿಮಿಷಪ್ಪ. ಎಲ್ಲಿ ಬಿದ್ದಿದ್ದಾನೆ ಪೌಲ? ಸೆರೆಮನೆಯೊಳಗೆ. ಎಷ್ಟೋ ಸಾರಿ, ಒಂದ್ಸಾರಿ ಅಲ್ಲ, ಏಕ್ ಬಾರ್ ನೈ. ಎಲ್ಲಿ ಬಿದ್ದಿದ್ದಾನೆ ಪೌಲ? ಜೈಲಲ್ಲಿ ಎಷ್ಟೋ ಸಾರಿ. ಮದುವೆ ಆಗಿಲ್ಲ, ಫ್ಯಾಮಿಲಿ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಫ್ರೆಂಡ್ಸ್ ಇಲ್ಲ, ಎಂಜಾಯ್ ಇಲ್ಲ, ಒಂದು ಟೂರ್ ಕೂಡ ಹೋಗಿಲ್ಲ. ಯಾರು ಮಾತಾಡ್ಬೇಕು? ಎಲ್ಲಾರು ಯಾರು ಹೇಳಿ? ಎಲ್ಲಾರು ಯಾಕೆ ಜೈಲಲ್ಲಿ ಹಾಕಿದ್ದು? ಯಾಕೆ ಜೈಲಲ್ಲಿ? ಕಳ್ತನ ಮಾಡना, चोर किया, क्या किया? सेवा किया, वचन बोला, सुविशेष बताया, बस जेल में डाला, बहुत बार डाला. ಸೇವಾ ನಿರ್ಮಿತ, ಸೇವೆಯ ನಿರ್ಮಿತ. ಇನ್ಯಾವ ಕೊಲೆ ಮಾಡಿಲ್ಲ, ಕಳ್ತನ ಮಾಡಿಲ್ಲ, ವಾಕ್ಯ ಹೇಳಿದಕ್ಕ, ಸುವಾರ್ತೆ ಹೇಳಿದಕ್ಕ ಜೈಲಲ್ಲಿ ಹಾಕೋದು. ಒಂದು. ಎರಡನೇದು ಕೇಳಿಸ್ಕೊಳ್ಳಿ, ಎಲ್ಲಾರು ತಲೆ ಎತ್ತಿ ಕೇಳಿಸ್ಕೊಳ್ಳಿ. ಓದ ಫಾಸ್ಟ್ ಆಗಿ. ಮಿತಿ ಮೀರಿ ಪೆಟ್ಟಿಗೆಗಳನ್ನು ತಿಂದೇನು. ಏಟುಗಳು ಏನಕ್ಕ? ತಪ್ಪು ಮಾಡಿ ಅಲ್ಲ, ಈ ಸೇವೆಯಲ್ಲಿ ಏಟುಗಳು. ಮೂರನೇದು ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು. ಎಷ್ಟೋ ಸಾರಿ ಸತ್ತೋಗೋ ತರ ಆಯ್ತಂತೆ. ಯಾವ ತರ ಆಯ್ತಂತೆ? ಸತ್ತೋಗ್ತೀನಿ. ಆಮೇಲೆ 5 ಸಾರಿ ಯೆಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಡುಗಳು ಬಿದ್ದವು. 39 ಏಟು 5 ಸಾರಿ. ಎಷ್ಟು ಏಟಾಯ್ತು? ಹೇಳ್ಬೇಕು ಎಲ್ಲರೂ. ನಾವು 4 120, 5 ಸಾರಿ, ಹತ್ತತ್ರ 150 ಏಟುಗಳು. 150 ಏಟುಗಳು ಹೊಡೆದ್ರೆ ಹೆಂಗಿರ್ತೈತೆ? ಪೌಲ ತಿಂದಿರೋದು. ಆಮೇಲೆ 3 ಸಾರಿ ಸರ್ಕಾರದವರು ಚಳಿಗಳಿಂದ ನನ್ನನ್ನು ಹೊಡೆಸಿದರು. ಚಳಿಗಳಿಂದ ಸರ್ಕಾರ, ಅಧಿಕಾರಿಗಳು, ಇನ್ಸ್ಪೆಕ್ಟರ್, ಪೊಲೀಸರ ಹತ್ರ ಏಟುಗಳು, ಜೈಲಲ್ಲಿ ಏಟುಗಳು, ಸೆರೆಮನೆಯಲ್ಲಿ ಏಟುಗಳು. ಆಮೇಲೆ 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. ಕೊಲೆ ಮಾಡಕ್ ನೋಡೋದು. ಕಲ್ಲೆ ಹಾಕಿದ್ರು ಮೇಲೆ ಎತ್ತಿಂಗ್ ಹಾಕಿದ್ರು. ಕೇಳಿಸ್ಕೊಂಡ್ರೆ ಎಲ್ಲಾರು ಇಲ್ಲಿಂದ ಎಲ್ಲಾರು ಎಷ್ಟು ಪ್ರಾಬ್ಲಮ್ ನೋಡಿ. ಪೌಲನಿಗೆ ಕಲ್ ತಗೊಂಡು ಹಾಕಿದ್ದಾರೆ. ರಿಯಲ್ ಆಗಿ ತಲೆ ಮೇಲೆ ಬಿದ್ದಿರ್ತದೆ, ಕಣ್ಣು ಮೇಲೆ ಬಿದ್ದಿರ್ತದೆ, ಕಿವಿ ಮೇಲೆ ಬಿದ್ದಿರ್ತದೆ, ಹಾರ್ಟ್ ಮೇಲೆ ಬಿದ್ದಿರ್ತದೆ, ಭುಜದ ಮೇಲೆ ಬಿದ್ದಿರ್ತದೆ. ಆಮೇಲೆ 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು. ಅಡಿಗೆ ಹೊಡೆದೋಯ್ತು. 24 ಅವರ್ಸ್ ನೀರಲ್ಲೇ ಇದ್ದಾನೆ. ಹೆಂಗಿದ್ದಾನೆ? ಆಮೇಲೆ 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದನು. 24 ಗಂಟೆ ನೀರಲ್ಲೇ ಇದ್ದಾನೆ. ಆಮೇಲೆ ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಗಳ ಅಪಾಯಗಳು ರೆಸ್ಟೇ ಇಲ್ಲ. ಅವನಿಗೆ ಏನಿಲ್ಲ? ಮಾತಾಡಿ ಎಲ್ಲಾರು. ರೆಸ್ಟೇ ಇಲ್ಲ. ಆಮೇಲೆ ಸಮುದ್ರದಲ್ಲಿ ಅಪಾಯ, ಕಳ್ಳರ ಅಪಾಯಗಳು, ಕಳ್ಳರು ಬೇರೆ. ಇದೆಲ್ಲ ಏನಕ್ಕ? ಪೌಲ ಕೆಟ್ಟೋನ? ಹೇಳಿ ಎಲ್ಲಾರು. ಪೌಲ ಕೆಟ್ಟೋನ ಒಳ್ಳೆಯವನ? ಒಳ್ಳೆಯವನು. ಅವನಿಗೆ ಪ್ರಾಬ್ಲಮ್ ಬರ್ತಾ ಇದೆ, ಶೋಧನೆಗಳು ಬರ್ತಾ ಇದೆ, ಉಪದ್ರವ ಬರ್ತಾ ಇದೆ. ಆಮೇಲೆ ಸ್ವಂತ ಜನರಿಂದ ಅಪಾಯಗಳು, ಸ್ವಂತ ಜನರು, ಸ್ವಂತ ಬಂಧುಗಳು, ಸ್ವಂತ ಮನೆಯವರಿಂದ ಬೇರೆ ಪ್ರಾಬ್ಲಮ್. ಆಮೇಲೆ ಅನ್ಯ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಬೇರೆ ತೊಂದರೆಗಳು, ಟ್ರಬಲ್ಸ್. ಆಮೇಲೆ ಪಟ್ಟಣದಲ್ಲಿ ಅಪಾಯಗಳು, ಸಿಟಿಯಲ್ಲಿ ಪ್ರಾಬ್ಲಮ್ಸ್. ಆಮೇಲೆ ಕಾಡಿನಲ್ಲಿ ಅಪಾಯಗಳು, ಕಾಡುಗಳಲ್ಲಿ ಕೂಡ ಡೇಂಜರಸ್ ಅವನಿಗೆ. ಆಮೇಲೆ ಸಮುದ್ರದಲ್ಲಿ ಅಪಾಯಗಳು, ಆಮೇಲೆ ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು, ಡೂಪ್ಲಿಕೇಟ್ ಕ್ರಿಶ್ಚಿಯನ್ ಕಡೆಯಿಂದ ಡೇಂಜರಸ್. ಆಮೇಲೆ ನನಗೆ ಸಂಭವಿಸಿದವು. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ
ನೋಡಿ ನಿದ್ರೆಗಳು ಬೇರೆ ಇರಲ್ಲ. ನಾನು ಅವಾಗಲೇ ಹೇಳಿಲ್ಲ ಎಷ್ಟೋ ಸರಿ ನಿದ್ರೆ ಮಾಡೋಕ್ಕಾಗಲ್ಲ ಅಂತ. ಆಮೇನ್, ಹಲ್ಲೆಲೂಯಾ. ನಾನು ಕೂಡ ಆಮೇನ್. ಆಮೇಲೆ ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ನೋಡು ಹಸಿವೆ ಅಂದ್ರೆ ಊಟ ಇದೆ ತಿನ್ನಕ್ಕಾಗಿಲ್ಲ. ಒಂದ್ಸಾರಿ ಊಟನೇ ಸಿಗ್ಲಿಲ್ಲ. 14 ಪುಸ್ತಕಗಳನ್ನ ಬರ್ದಾವ. ಎಷ್ಟು ಪುಸ್ತಕ? 14. ನೀವು ಓದ್ತಾ ಇರೋದು ಅವರೇ ಬರ್ದಿರೋದು. ಆಮೇಲೆ ಅನೇಕ ಸಾರಿ ಉಪವಾಸವಾಗಿಯೂ ನೋಡು ಎಷ್ಟೋ ಸಾರಿ ಉಪವಾಸ. ಆಮೇಲೆ ಚಳಿಯಲ್ಲಿಯೂ ಚಳಿ, ಬಟ್ಟೆ ಇಲ್ಲ, ಕಂಬಳಿ ಇಲ್ಲ, ಸ್ವೆಟರ್ ಇಲ್ಲ, ಜರ್ಕಿನ್ ಇಲ್ಲ, ಜಾಕೆಟ್ ಇಲ್ಲ. ಎಷ್ಟು ಶೋಧನೆಗಳು ನೋಡಿ. ಆಮೇಲೆ ನೋಡಿ ಅಲ್ಲಿ ಮನೆಗೆ ಹೋಗೋದು ಓದ್ಕೊಳ್ಳಿ. ಎಷ್ಟು ಪ್ರಾಬ್ಲಮ್ ನೋಡಿ. ಹೌದಪ್ಪ. ಇಬ್ರಿಯ ವಸ್ತ್ರಗಳು ವಸ್ತ್ರವಿಲ್ಲದೆಯಿದ್ದು ನೋಡಿ ಎಷ್ಟು ಸಾರಿ ಬಟ್ಟೆ ಇಲ್ಲ. ನಮ್ಗಾದ್ರೂ ಬೀಗ ತೆಗೆದ್ರೆ ಎಷ್ಟು ಬಟ್ಟೆ ಇದೆ. ಒಂದ್ಸಾರಿ ನನ್ನ ಕಡೆ ಗಮನ ಕೊಡಿ. ನಮ್ಮ ಹತ್ರ ಎಷ್ಟು ಬಟ್ಟೆ ಇದೆ. ಪೌಲ ಮಾಡೋ ಅದ್ಭುತಗಳಿಗೆ ಹೆಂಗ್ ಕೊಡ್ತಾರೆ? ಕಟ್ಟಿಗೆ ಕೊಡ್ತಾರೆ, ಕ್ಯಾಶ್ ಕಟ್ಟುಗಳು ಕೊಡ್ತಾರೆ. ಸತ್ತೋರ್ನೆ ಪುರಿಸ್ತಾನೆ. ಹೆಂಗೆ ಸಂಪಾದಿಸ್ಬೋದು? ಹೋಗಿದ ಕಡೆ ಎಲ್ಲ ಕೊಡಲ್ವಾ? ಒಳ್ಳೆ ಸೇವೆ ಮಾಡೋನು ಯೇಸುಸ್ವಾಮಿ ತರ. ಎಷ್ಟು ಸಾರಿ ಬಟ್ಟೆ ಇಲ್ಲ. ನಮ್ಗೇನ ಒಂದು ವರ್ಷ ಒಂದು ಹೊಸ ಬಟ್ಟೆ ತಗೊಳ್ಳಿಲ್ಲ ಅಂದ್ರೆ ದೇವರು ಒಂದು ಜೊತೆ ಬಟ್ಟೆ ಕೂಡ ನಮ್ಗೆ ಕೊಟ್ಟಿಲ್ಲ ಹಂಗನ್ನ ಪೌಲ. ಎಷ್ಟು ಶೋಧನೆ ನೋಡಿ ಅವನು ದಾಟ್ತಾ ಇರೋದು. ಆಮೇಲೆ ವಸ್ತ್ರವಿಲ್ಲದೆಯೂ ಆತನನ್ನು ಸೇವಿಸಿದ್ದೇನೆ. ಇನ್ನು ಬೇರೆ ಸಂಗತಿಗಳಲ್ಲದ ಎಲ್ಲಾ ಸಭೆಗಳ ವಿಷಯವಾದ ಚಿಂತನೆ, ಎಲ್ಲಾ ಚರ್ಚೆಗಳ ಚಿಂತೆ ಬೇರೆ ದಿನ ನನ್ನನ್ನು ಪೀಡಿಸುತ್ತದೆ. ಯಾವನಾದರೂ ಬಲವಿಲ್ಲದವನಾದರೆ ನಾನು ಅವನೊಂದಿಗೆ ಬಲವಿಲ್ಲದವನಾಗದೇ ಇರುವೆನು. ಯಾವನಾದರೂ ಪಾಪದಲ್ಲಿ ಸಿಕ್ಕಿಕೊಂಡರೆ ನಾನು ತಾಪ ಪಡುವುದಿಲ್ಲವೋ? ನಾನು ಹೊಗಳಿಕೊಳ್ಳಬೇಕಾದರೆ ನನ್ನ ಬಲಹೀನತೆಯನ್ನು ತೋರ್ಪಡಿಸುವ ವಿಷಯದಲ್ಲಿ ನೋಡಿ ಇದೆಲ್ಲ ಕಡಿಮೆ. ಇನ್ನು ಓದಿ ತುಂಬಾ ಇದೆ ಈ ತರ. ಯೇಸು ಸ್ವಾಮಿ ಯೋಗನ ಬಗ್ಗೆ ಅವಾಗಲೇ ಹೇಳಿದಾಗ ಎಲ್ಲ ಕಳ್ಕೊಂಡಿದ್ದಾನೆ. ಯೋಗನ ದೇವ್ರ ಕೈ ಬಿಟ್ನ, ದೇವ್ರು ಯೇಸು ಸ್ವಾಮಿನ ಕೈ ಬಿಟ್ನ, ಯೇಸು ಸ್ವಾಮಿ ಪೌಲರನ್ನ ಕೈ ಬಿಟ್ನ. ನಿನ್ನ ಹೆಂಗ್ ಬಿಡ್ತಾನೆ ಕಷ್ಟಗಳಲ್ಲಿ? ಎಷ್ಟು ಕಷ್ಟಗಳಲ್ಲಿ ಇದೆಯಾ? ಆಮೇನ್. ಎಷ್ಟು ಕಷ್ಟಗಳು ದಾಟ್ತಾ ಇದೆಯಾ? ಆಮೇನ್. ಕರೆಕ್ಟ್ ಆಗಿದ್ದು ನಿನಗೆ ಶೋಧನೆ ಬರ್ತಾ ಇದೆಯಾ? ಕರೆಕ್ಟ್ ಆಗಿದ್ದೀಯಾ? ಶೋಧನೆ ಬರ್ತಾ ಇದೆಯಾ? ನೀನ್ ಧನ್ಯನು. ಕರೆಕ್ಟ್ ಆಗಿದ್ದು ಒಂದು ನಿನಗೆ ಪ್ರಾಬ್ಲಮ್ಸ್ ಇದೆಯಾ? ನೀನ್ ಧನ್ಯನು. ಯೋಗ ಏನ್ ಮಾಡ್ತಾ ಹೇಳಿ? ಏನು ಮಾಡಿಲ್ಲ. ದಾನಿಯಲ್ಲ ಸಿಂಹದ ಗವಿಯಲ್ಲಿ ಹಾಕೋದು ಏನ್ ಮಾಡ್ದ? ಪ್ರೇಯರ್ ಮಾಡ್ದ ಅಷ್ಟೇ. ಏನ್ ಮಾಡ್ದ? ಪ್ರೇಯರ್ ಮಾಡಿದ ಸಿಂಹದ ಗವಿಯಲ್ಲಿ ಹಾಕೋದು. ದೇವ್ರು ತಪ್ಪಿಸಿಲ್ವಾ? ನಿನ್ನ ತಪ್ಪಿಸ್ತಾನೆ. ಸಿಂಹದ ಕೈಯಿಂದನೂ ತಪ್ಪಿಸ್ತಾನೆ, ಕರಡಿ ಉಗುರು ಕೈಯಿಂದನೂ ತಪ್ಪಿಸ್ತಾನೆ. दानियल कुछ सिर्फ प्रार्थना किया, सिंह का गवी में डाल दिया, खाली प्रार्थना किया बस, कोई पाप नहीं किया। हालेलुया, प्रैज द लॉर्ड। ಓದಪ್ಪ ಇಬ್ರಿಯ 2:18, ಇಬ್ರು 2:18, ಇಬ್ರಿಯ 2:18, ಇಬ್ರು రెండవ అధికారం 18వ వచనం, ఇబ్రూ చాప్టర్ 2:18. ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಸಂತೋಷಪಡು. ಎದರಿಗೆ ಅರ್ಥ ಆಯ್ತು ಈ ವಾಕ್ಯ? ಏನ್ ಅರ್ಥ ಆಯ್ತು ಹೇಳಿ ಎಲ್ಲರೂ? ಏನ್ ಅರ್ಥ ಆಯ್ತು ಹೇಳಿ? ಚಪ್ಪಾಳೆ ಕಟ್ಟಿ ಈ ವಾಕ್ಯನ ನೀವು ಸ್ವೀಕಾರ ಮಾಡ್ಕೋಬೇಕು. ಹಲ್ಲೆಲೂಯಾ. ಏನಿದೆ ಹೇಳಿ ಆ ವಾಕ್ಯದಲ್ಲಿ ಬ್ಲೆಸ್ಸಿಂಗು? ನಿನಗೆ ಏನೇನು ಶೋಧನೆ ಬರ್ತೈತೋ ಅದೆಲ್ಲ ಜೀಸಸ್ ಬಂದಿದೆ. ಅವಾಗಲೇ ಹೇಳಿದ್ನಲ್ವಾ ನಾನು? ಎಷ್ಟು ಜನಕ್ಕೆ ಆಗ್ತಾ ಇದೆ? ब्रदर मैं पीछे से बोला था ना, हमको क्या क्या आएगा? पहले प्रभु को आ गया, प्रभु को क्या आया वही हमको आ रहा है, स्पेशल नहीं आ रहा। हमको क्या प्रॉब्लम आ रहा है? प्रभु को आया। ನಮ್ಗೆ ಏನ್ ಪ್ರಾಬ್ಲಮ್ ಬರುತ್ತೋ ಅದೆಲ್ಲ ದೇಶ ಸ್ವಾಮಿಗೆ ಬಂದೋಗಿ
ನಿಮ್ಗೆ ಏನೇ ಪ್ರಾಬ್ಲಮ್ ಬರಲಿ, ಇದನ್ನು ಯೇಸು ಸ್ವಾಮಿ ಜಯಿಸಿದ್ದಾನೆ. ಇದು ಯೇಸು ಸ್ವಾಮಿ ಜಯಿಸಿದ್ದಾನೆ. ಇದು ಯೇಸು ಸ್ವಾಮಿ ಜಯಿಸಿದ್ದಾನೆ. ಯೇಸು ಸ್ವಾಮಿ ಬಂದಿರೋದೇ ನನಗೆ ಬಂದಿದೆ. ಯೇಸು ಸ್ವಾಮಿಗೆ ಅವಮಾನ ಆಯ್ತಾ, ನನಗೂ ಅವಮಾನ ಆಗ್ತದೆ. ಯೇಸು ಸ್ವಾಮಿನ ಅಂತ ಉಗಿದ್ರ, ನನ್ನನ್ನು ಉಗಿದ್ರು. ಯೇಸು ಸ್ವಾಮಿನ ಬೈದ್ರ, ನನ್ನನ್ನು ಬೈದ್ರು. ಯೇಸು ಸ್ವಾಮಿ ಕಷ್ಟನ ದಾಟಿದ್ರೆ ನಾನು ದಾಟಿದ್ದೀನಿ. ಯೇಸು ಸ್ವಾಮಿ ಸೈತಾನ ಜಯಿಸಿದ, ನಾನು ಜಯಿಸಿದ್ದೀನಿ. ಯೇಸು ಸ್ವಾಮಿ ಹತ್ರ ಬಂದಿಲ್ಲ ಸೈತಾನ, ನಿನ್ನ ಹತ್ರ ಅಷ್ಟೇ. ವ್ಯಾಧಿಗಳು, ಆತನಿಗೆ ವ್ಯಾಧಿಗಳು, ಎಷ್ಟು ರೋಗಗಳು ಗೊತ್ತಾ ಆತನ, ಎಷ್ಟು ರೋಗಗಳು ಹೊತ್ಕೊಂಡ ಗೊತ್ತಾ. ಆಮೇಲೆ ಅಲ್ಲಿ ಏನು ವಾಕ್ಯ ಹೇಳ್ತಾರೆ ಗೊತ್ತಾ, ಈಗ ವಚನ ಕ್ಯಾ ಬೋಲ್ ರहे मालूम आपको क्या क्या आ रहे, सभी प्रभु को आ रहे, तुमको स्पेशल नहीं आ रहे. ಆ ವಾಕ್ಯದ ಅರ್ಥ ಏನಂದ್ರೆ, ನಿಮಗೆ ಸ್ಪೆಷಲ್ ಆಗಿ ಏನು ಬರಲ್ಲ. ಯೇಸು ಸ್ವಾಮಿಗೆ ಬಂದಿರೋದೇ, ಯೇಸು ಸ್ವಾಮಿ ಜಯಿಸಿರೋದೇ ನಿಮ್ಗೆ ಬರ್ತಾ ಇದೆ. ಖುಷಿ ಆಗಿಲ್ಲ, ಅರ್ಥ ಆಗಿಲ್ಲ. ಯಾರಿಗ ಅರ್ಥ ಆಗಿಲ್ಲ ಇನ್ನೊಂದ್ಸರಿ ಹೇಳ್ತೀನಿ. ಯೇಸು ಸ್ವಾಮಿಗೆ ಏನ್ ಪ್ರಾಬ್ಲಮ್ ಬಂದಿದೆ ಅದೇ ನಿಮ್ಗೆ ಬರ್ತಾ ಇದೆ. ಯೇಸು ಸ್ವಾಮಿ ಬಂದಿರೋ ಶೋಧನೆಗಳೇ ನಿಮ್ಗೆ ಬರೋದು. ಯೇಸು ಸ್ವಾಮಿ ವಾಕ್ಯ ಹೇಳ್ತದೆ, ಆತನು ಪ್ರತಿ ಒಂದು ಶೋಧನೆಯನ್ನ ಜಯಿಸಿದ್ದಾನೆ. ನೀನು ಕೂಡ ಜಯಿಸ್ತೀಯ ಅಂತ, ನೀನು ಕೂಡ ದಾಟ್ತೀಯ ಅಂತ. ಈ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಯೇಸು ಸ್ವಾಮಿ ಶೋಧನೆಯಲ್ಲಿರೋ ನಿನಗೆ, ಹೇಳಿ ಹೇಳಿ, ಶೋಧನೆಯಲ್ಲಿರೋ ನನಗೆ ಈ ವಾಕ್ಯ ಹೇಳಿಕೊಡ್ತಾ ಇದ್ದೀನಿ. ಶೋಧನೆಯಲ್ಲಿರೋ ನನಗೆ ಸಹಾಯ ಮಾಡೋದಕ್ಕೆ ಯೇಸು ಸ್ವಾಮಿ ಕಷ್ಟದಿಂದ ಆಚೆ ತರೋದಕ್ಕೆ ಶಕ್ತನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಸೊ ಧೈರ್ಯ ತಗೊಂತಾ ಇದೆಯಾ, ಧೈರ್ಯ ತಗೊಂತಾ ಇದೆಯಾ. धीर ले रहे, कैसे बोलो धीर, प्रभु मेरे को सहाय करते, मैं सभी कष्ट से बाहर आया. ನಾನೆಲ್ಲ ಅಲ್ಲ, ನನಗೆ ಪ್ರಾಬ್ಲಮ್ 10 ವರ್ಷದಿಂದ ಇದೆ. ಬ್ಲೀಡಿಂಗ್ ಪ್ರಾಬ್ಲಮ್, ವೈಟ್ ಬಟ್ಟೆ ಪ್ರಾಬ್ಲಮ್ 10 ವರ್ಷದಿಂದ ಇದೆ. ಬ್ರದರ್ ಸಹಾಯ ಮಾಡ್ತಾನೆ, ನಾಚಿಕೆ ಪಡಬೇಡ. ನನಗೆ ಈ ಸಮಸ್ಯೆ 20 ವರ್ಷದಿಂದ ಇದೆ, ಮಾಡ್ತಾನೆ. ಅದು ಏನೇ ಇರಲಿ, ಅದು ಏನೇ ಬೇನೆ ಆಗಲಿ, ನೋವುಗಳಾಗಲಿ, ವ್ಯಾಧಿಗಳಾಗಲಿ, ಉಪದ್ರವ ಆಗಲಿ, ಸಮಸ್ಯೆ ಆಗಲಿ, ನನಗೆ ಮಕ್ಕಳಾಗಲ್ಲ ಅಂತ ಹೇಳಿರ್ತಾರೆ, ದೇವರು ಮಾಡ್ತಾನೆ. ಆಮೆನ್, ಹಲ್ಲೆಲೂಯಾ. ಏನೇ ಇರಲಿ, ಅದು ಎಂಥದೇ ಇರಲಿ, ಮನುಷ್ಯರೆಲ್ಲ ಕೈ ಬಿಟ್ಟಿರ್ಲಿ, ಡಾಕ್ಟರ್ ಕೈ ಬಿಟ್ಟಿರ್ಲಿ, ದೇವರು ಕೈ ಬಿಡೋದಿಲ್ಲ. ಆಮೆನ್. ಕಷ್ಟ ಈ ಟೈಮ್ ಮಾತ್ರ. ಈ ಪ್ರಾಬ್ಲಮ್ ಟೆಂಪರರಿ, ಪ್ರಾಬ್ಲಮ್ ಟೆಂಪರರಿ, ಶೋಧನೆ ಟೆಂಪರರಿ. ನಾನು ಜಯಿಸೋವರೆಗೂ ಮಾತ್ರ. ನಾನು ಜಯಿಸಿದ ಮೇಲೆ ಆ ಕಷ್ಟ, ಆ ಸಂಕಟ ನನ್ನ ಕಾಲ ಕೆಳಗಡೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಜಯಿಸ್ತೀರಾ, ಎಷ್ಟು ಜನ ಜಯಿಸ್ತೀರಾ. ಲಾಸ್ಟ್ ಒಂದು ವಾಕ್ಯ ನೋಡಿ, ಲಾಸ್ಟ್ ವಚನ. ಒಟ್ಟಿ ಕೊರಿಯಂತರಿಗೂ 10:13, ಫಸ್ಟ್ ಕೊರಿಂಥಿಯನ್ 10:30, 1 ಕೊರಿಂಥ 10:13, 1 ಕೊರಿಂಥ 10 ಅಧ್ಯಾಯ 13 ವಚನ. ಒಟ್ಟಿ ಕೊರಿಯಂತರಿಗೂ 10:13, 1 ಕೊರಿಂಥಿಯರ್ 16 ಅಧಿಕಾರ 13 ವಚನ. ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು, ಎಲ್ಲರೂ ಹೇಳಿ, ದೇವರು ನಂಬಿಗಸ್ತನಂತ. ಪ್ರಭು ವಿಶ್ವಾಸ का प्रभु बोलो सभी लोग. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಳಿಸದೆ ತಪ್ಪಿಸಿಕೊಳ್ಳುವ ಮಾರ್ಗನ ದೇವರ ಹತ್ರ ಬಿಡುಗಡೆ ಇದೆ ನಿನಗೆ. ಅದು ಏನನ್ನ ಇರಲಿ, प्रभु का छुटकारे है. देखो इस वचन में छुटकारे है. देखो आपको अंत्य है, देखो अंत्य ಇದೆ ನೋಡಿ.
ಆಮೆನ್. ದೇವರು ನಂಬಿಗಸ್ತನು. ಮನುಷ್ಯರು ಸಹಿಸಬಹುದಾದ ಶೋಧನೆ. ನೀನೇನು ಹೇಳ್ತೀಯ ಕಷ್ಟ ಬಂದಾಗ? ಈ ಕಷ್ಟ ಯಾರಿಗೂ ಬರಬಾರ್ದಪ್ಪ, ಅವ್ರಿಗೆ ಆಶೀರ್ವಾದ ಬೇಡವಾ? ಅಯ್ಯೋ ನನ್ನ ಹಣೆ ಬರ ಯಾರಿಗೂ ಬೇಡಪ್ಪ, ನನ್ನ ಜೀವನ ಬೇಡಪ್ಪ ಅಂದಿರ್ತೀರ. ಅಲ್ಲಿ ಏನ್ ಹೇಳ್ತಾರೆ? ನೀನ್ ಸಹಿಸೋ ಶೋಧನೆ. ನೀನ್ ಸಹಿಸಿರೋ ಕೊಟ್ರೆ ನೀನ್ ಇರಲ್ಲ. ನಿನ್ನ ಕೈಯಲ್ಲೇ ಆಗದಿರೋ ಕೊಟ್ರೆ ನೀನ್ ಇರಲ್ಲ. ನಾನು ಕೂಡ ಎಷ್ಟೋ ಸಾರಿ ಕಷ್ಟಗಳಲ್ಲಿ, ಶೋಧನೆಗಳಲ್ಲಿ ದೇವರಿಗೆ ಒಂದು ಮಾತು ಹೇಳ್ತೀನಿ, ಅಪ್ಪ ನಾನು ದೇವರಲ್ಲ ಸ್ವಾಮಿ ಅಂತೀನಿ. ಏನಂತೀನಿ? ನಾನು ದೇವರಲ್ಲ, ನಿಂತರ ನಾನು ದೇವರಲ್ಲ, ಮನುಷ್ಯ. ನಾನು ಎಷ್ಟು ಸಹಿಸ್ಕೊಂಡ್ಲಿ, ಇನ್ನೂ ಸಹಿಸ್ಕೊ. ಸರಿಯಪ್ಪ, ಆಮೇಲೆ ಹಂಗೆ ಹೇಳ್ತೀನಿ. ದೇವ್ರೇ, ಮೊನ್ನೆ ನಾನು ಯಾವತ್ತೂ ಬೇಜಾರಾಗಲ್ಲ. ಸತ್ತೋಗು, ಸಾಯಿಸು, ನಾನು ಸತ್ತೋಗ್ತೀವಿ ಅನ್ನೋಕೆ ಹೋಗಲ್ಲ. ಏನೇ ಪ್ರಾಬ್ಲಮ್ ಇರಲಿ, ದಿಟ್ಟವಾಗಿ ಇಲ್ಲಿವರೆಗೂ ದೇವರ ಕೃಪೆಯಿಂದ ನಿಂತಿದ್ದೀನಿ. ನಾನು ನಿಂತಿದ್ದೀನಿ ಅಂತ ಹೇಳಲ್ಲ, ದೇವರ ಕೃಪೆಯಿಂದ. ಆಮೇನ್. ಎಷ್ಟು ಪ್ರಾಬ್ಲಮ್ ಅಂದ್ರೆ ಈ ವರ್ಷ ನನಗೆ ಬಂದಷ್ಟು ಪ್ರಾಬ್ಲಮ್ ಯಾವ ವರ್ಷ ಕೂಡ ಬಂದಿಲ್ಲ. ಅಷ್ಟು ಪ್ರಾಬ್ಲಮ್. ನೀವೆಲ್ಲ ನೋಡ್ಬಿಟ್ರೆ ನೇರವಾಗಿ ನಮ್ಮ ಹೆಂಡತಿ ಕೂಡ ಅಷ್ಟೊಂದು ಹೇಳಲ್ಲ. ನಾನು ಆಮೇನ್ ಹೇಳೋದಿಲ್ಲ. ಅಷ್ಟು ಪ್ರಾಬ್ಲಮ್, ಸ್ಟ್ರಗಲ್ಸ್. ಹಲ್ಲೆಲೂಯಾ. ನಿಮ್ಮ ಹತ್ರ ಎಷ್ಟೋ ಸಲ ಸುಳ್ಳು ಹೇಳ್ತೀನಿ. ನಾನು ಸುಳ್ಳು ಕೂಡ ಹೇಳ್ತೀನಿ. ನಿಮ್ಮ ಹತ್ರ ಚೆನ್ನಾಗಿದ್ದೀನಿ ಅಂತ ಹೇಳ್ತೀನಿ. ಏನೋ ಒಂದು ಶೋಧನೆ ಎದುರಿಸ್ತಾ ಇರ್ತೀನಿ. ನೀವು ನಾನು ನೋಡಿದ ತಕ್ಷಣ ಕರೆಕ್ಟಾಗಿ ಹೇಳ್ತೀರಾ, ಆದ್ರೂ ಕೂಡ ನಾನು ಯಾಮಾರಿಸ್ತೀನಿ ನಿಮ್ಮನ್ನು ಎಷ್ಟೋ ಸಾಲ. ಒಂದು ಶೋಧನೆ, ಒಂದು ಟೆಂಪ್ರವರಿ, ಒಂದು ಆ ಸಮಯಕ್ಕೆ, ಆ ವರ್ಷಕ್ಕೆ, ಆ ಟೈಮ್ಗೆ ದೇವರು ದಾಟಿಸ್ತಾರೆ. ದೇವರು ಅಲ್ಲಿ ಒಂದು ಪದ ಇದೆ ನೋಡಿ, ದೇವರು ನೋಡಿ ಮರ್ತೋದ್ರಿ, ಇಲ್ಲಿಗೆ ಬರ್ತದೆ. ದೇವರು ಹೇಳಿ ಎಲ್ಲಾರು, ನಂಬಿಗಸ್ತನಂತ. प्रभु विश्वास का प्रभु है, हमारा हाथ नहीं छोड़ेगा, कभी भी हाथ नहीं छोड़ेगा, कोई विषय में हाथ नहीं छोड़ेगा. ಯಾವುದರಲ್ಲಿ ನಿಮ್ಮನ್ನ ಕೈ ಬಿಡೋದಿಲ್ಲ, ಯಾವುದರಲ್ಲಿ ನಿಮ್ಮನ್ನ ನಾನು ತೊರೆಯೋದಿಲ್ಲ. ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳೋದಕ್ಕೆ ಮಾರ್ಗ ಸಿದ್ಧ ಮಾಡ್ತೀನಿ. Hallelujah, hallelujah. ಕೈ ಮುಚ್ಚೋಣ, ಅವೆಲ್ಲ ಎದ್ದು ನಿಂತ್ಕೊಳ್ಳೋಣ. ಯಾರು ಸೋತೋಗ್ಬೇಡಿ, ಯಾರು ಬೇಜಾರಾಗಬೇಡಿ, ಯಾರು ಆತ್ಮಹತ್ಯೆ ಮಾಡ್ಕೋಬೇಡಿ, ಯಾರು ಚಿಂತೆಗೆ ಒಳಗಾಗಬೇಡಿ. ಪ್ರೇಯರ್ ಅಲ್ಲಿ, ವಾಕ್ಯದಲ್ಲಿ, ದೇವ್ರ ಕಷ್ಟದಲ್ಲಿ ಪ್ರೇಯರ್ ಮಾಡಿ, ದೇವರೇ ನನ್ನನ್ನು ಒಂದೊಂದು ಕಷ್ಟದಿಂದ ತಪ್ಪಿಸಪ್ಪ ಅಂತ ಪ್ರೇಯರ್ ಮಾಡಿ. ಪ್ರತಿಯೊಬ್ಬರು ಯಾರ್ಯಾರು ಕಷ್ಟದಲ್ಲಿ, ಪ್ರತಿಯೊಬ್ಬರ ಕಷ್ಟದಿಂದ ಬಿಡಿಸೋ, ಕಷ್ಟವನ್ನು ಜಯಿಸೋ ಶಕ್ತಿಯನ್ನು ಕೊಡೋದು, ಶೋಧನೆಯನ್ನು ಜಯಿಸೋ ಶಕ್ತಿಯನ್ನು ಕೊಡೋದು. ಅಪ್ಪ, ನನ್ನನ್ನೇ ಪರೀಕ್ಷೆ ಮಾಡಿದ್ದಕ್ಕಾಗಿ ಸ್ತೋತ್ರ ರಾಜ. ನನಗೆ ಕಷ್ಟ ಬಂದಿರೋದಕ್ಕಾಗಿ ಸ್ತೋತ್ರ ರಾಜ. ನನ್ನನ್ನೇ ಪರೀಕ್ಷೆ ಮಾಡ್ತಾ ಇರೋದಕ್ಕಾಗಿ ಸ್ತೋತ್ರ ರಾಜ. ಪ್ರತಿ ಶೋಧನೆ ಮೇಲೆ ಪ್ರತಿ ಸಹೋದರಿಯನ್ನು, ಪ್ರತಿ ಸಹೋದರನನ್ನ, ಪ್ರತಿ ಕುಟುಂಬವನ್ನು ಬಿಡಿಸಿ ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ನಡೆಸಿಕೊಳ್ಳಿ. ಆಮೇಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಿನ್ನೆಲ್ಲರ ಸಂಗಡವಿರಲಿ.